ಇರೆಗ್ ತುಳು ಬರ್ಪುಂಡೆ ಅಂತೆ ಅಂತೆ ಬರ್ಕೊಂಡು ಎಂಚಿ ಸಾವಿ ಅದೆಲ್ಲ ಆ ಎಂಚಿನ ಸಾವ ನಿಮ್ಮನ್ನು ನಾನು ನೋಡಿದ್ದು ಬಿಗ್ ಬಾಸ್ ಅಲ್ಲಿ. ಹಲೋ ಶೈನ್ ಏ ಚಿಲ್ ಮಾಡ್ತಾ ಇದಾರ ದೀಪಿಕಾ ಅಲ್ಲಿ ದೀಪಿಕಾ ದಾಸ್ನದಲ್ಲ ಸೀಕ್ರೆಟ್ ಪನೋಲಿಯಾ ಪಂತಜಿ ಶೈನ್ ಮಂಗಳೂರಲ್ಲಿ ಕಟ್ಟ ಕುಡಿಬೇಕು ನಿಮ್ಗೆ. ಫ್ರೆಂಡ್ ಅಂತ ಕಾಲ್ ಮಾಡಿದ್ರೆ ಒಳ್ಳೆ ದುಶ್ಮನ್ ತರ ಹಾಕೊಡ್ತೀರಾ. 31st ರಿಲೀಸ್ ಅವನು ಗೈಸ್ ಅವನ್ ತುಲೆ ಪಾರ್ವತಿ ಎಲ್ಲೋಗಿದೆ ಗೊತ್ತಾ ನನ್ನ ಫೇವ್ರೇಟ್ ದೇವಸ್ಥಾನ ಕುರಗಜ ದೇವಸ್ಥಾನ. ಕುತ್ತಾರ್? ಹಾ ತಣ್ಣೀರ್ ಬಾವಿಗೆ ಎಲ್ಲ ಹೋಗಿದ್ದೀರಾ? ತಣ್ಣೀರ್ ಬಾವಿ ಬೀಚ್ ಪನಂಬೂರು ಇದು Yes, ತೆಲುಗುದೇ, yes, ತಣ್ಣೀರ್ ಬಾವಿ ಹೋಗಿದ್ದೀನಿ, ಬಂದಾಗ. ಹೋಗಿದ್ದೀನಿ. ಇದು ಮದುವೆ ಆದ್ಮೇಲೆ ಸೋಲೋ ಟ್ರಾವೆಲ್ ಮಾಡಬಹುದಾ? ಅಂದ್ರೆ ಇದು ಗಂಡ ಬಿಡ್ತಾರ ಹೆಂಡತಿ ಬಿಡ್ತಾರ? ಸೊ ಗಂಡ ಬಿಡ್ತಾರೆ ಅಂದ್ರೆ ಟ್ರಾವೆಲ್ ಮಾಡಿ ಏನ್ ಗಂಡನ್ ಕನ್ವಿನ್ಸ್ ಮಾಡೋದ್ ಕಷ್ಟನಾ ಹೆಂಡತಿನ ಕನ್ವಿನ್ಸ್ ಮಾಡೋದ್ ಕಷ್ಟನಾ? ಕಷ್ಟ ಯಪ್ಪ. ಸಪೋರ್ಟ್ ಯು ರೂಪೇಶ್, ಥ್ಯಾಂಕ್ಸ್ ಫಾರ್ ನಾಟ್ ಪಿಕಿಂಗ್ ಮೈ ಕಾಲ್. ಈಗ ನನ್ನ ರೋಸ್ಟ್ ಮಾಡಕ್ ಡಿಸೈಡ್ ಮಾಡ್ಕೊಂಡ್ ಬಂದಿರೋರು ಇವರು, ನಾನ್ ರೋಸ್ಟ್ ಆಗ್ತಿದೀನಿ ಅಂತ ಎಸ್ಕೇಪ್ ಆಗ್ದಿರೋರು ಇವ್ರೆ. ವೆಲ್ಕಮ್ ಟು ಬೆಂಗಳೂರು, ನಮ್ಮ ಬೆಂಗಳೂರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನಾನು ಹೋಸ್ಟಾ ನಾನು ಗೆಸ್ಟ ಗೊತ್ತಾಗ್ತಿಲ್ಲ. ಅಲ್ಲ ಈ ನಮ್ಮೂರಿಗೆ ಬಂದ್ಮೇಲೆ ನೀವು ಗೆಸ್ಟ್, ಆದ್ರೆ ಈ ಶೋಗ್ ನೀವೇ ಹೋಸ್ಟ್. ಎಸ್ ಇನಿ ಎಂಕಲ್ ತುಳು ತೊಟ್ಟಿಗೆ ಒಂಚೂರು ಕನ್ನಡ ಪಾತ್ರಲ್ಲ ಇರೆಗ್ ತುಳು ಬರ್ಪುಂಡೆ ಅಂತೆ ಅಂತೆ ಬರ್ಕೊಂಡು ಏರ್ ಕಲ್ಪೈನಿ ಇರೆಗ್ ತುಳು ಇದೇ ಕಲ್ತಿರೋದು, ಇನ್ನೇನ್ ಕಲ್ತಿರೋದು? ಫ್ರೆಂಡ್ಸ್ ಕಲಿಸಿದ್ದು. ಓ ಹಂಗೆ ಕೇಳಿದ. ಸಿ ಹಂಗಂದ್ರೆ ನಂದು ತುಳು ಲೈಕ್ ನಾನು 70% ಅರ್ಥ ಆಗುತ್ತೆ ಅನ್ಕೊಂಡಿದ್ದೆ, ಇನ್ನ 55 ಅಲ್ಲಿ ಇರ್ತೀನಿ. ಓಕೆ ಸ್ಟಿಲ್ ನನ್ಗೆ ಒಂದಷ್ಟು ಜನ ಫ್ರೆಂಡ್ಸ್ ಇದ್ರು, ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಇದ್ರು ಅವರೇ ಕಲ್ಸಿದ್ದು ಅನ್ಕೋತೀನಿ. ಅಂಡ್ ಅವ್ರು ಮಾತಾಡ್ಬೇಕಾದ್ರೆ ಇನ್ನೇನ್ ಮಾಡೋದು, ನಾನು ಕೇಳಿಸ್ಕೋಬೇಕಿತ್ತಲ್ಲ. ಸೊ ಅವ್ರ ಹತ್ರ ಮಾತಾಡ್ಬೇಕು. ಏನು 2-3 ವರ್ಡ್ಸ್ ನೀವು ಪಿಕ್ ಮಾಡಿದ್ದು ತುಳು ಅಲ್ಲ? ಸ್ಕೋಲ್ಡಿಂಗ್ಸ್ ಎಲ್ಲ ಕಲ್ತಿರ? ಅದು ಫಸ್ಟ್ ಅಂತೆ ಕಲಿಯೋದು. ಅದು ನೀವು ಬೈಯೋದೇ ಇಲ್ಲಲ್ಲ ಜಾಸ್ತಿ, ಬರೀ ಮಂಡೆ ಸಮ ಉಂಟಾ ಇಷ್ಟೇ ಹೇಳ್ತೀರಾ. ಪಾಪ ನಾವ್ ಇನ್ನೇನ್ ಕಲಿಯೋದು, ಇನ್ ಡೀಪ್ ಆಗಿ ಹೋಗಕ್ಕೆ ಇಲ್ಲ. ಎಂತ ಎಂಚಿ ಸಾವಿ ಅದೆಲ್ಲ ಆ ಎಂಚಿನ ಸಾವ ಅದೆಲ್ಲ ಮಾಮೂಲಿ ಸಿನಿಮಾದಲ್ಲಿ ತೋರಿಸಿ ಅದು ಹೈಲೈಟ್ ಮಾಡ್ಬಿಟ್ಟಿದ್ದಾರೆ. ಯಾ ಇವನ್ ಐ ನೋ ದಟ್. ವೆರಿ ಗುಡ್. ಆತರ ಬೈದ್ರೆ ಅಂದ್ರೆ decent scoldings. Very decent, like idiot, stupid. ಅಷ್ಟೇ. ಜಸ್ಟ್ ಟೀಚ್ ಮಿ ಒನ್ ಬ್ಯಾಡ್ ವರ್ಡ್. ಅಂಡೆ ಪಿರ್ಕಿ ಮೀನ್ಸ್ ಮ್ಯಾಡ್. ಓ ಹೀಗೆ ಅಂಡೆ ಪಿರ್ಕಿ ಅದೇ ತಲೆ ಸರಿ ಇಲ್ಲ, ತಲೆ ಕೆಟ್ಟಿದೆ ಅಂತ. ಅದೇ ಅಂಡೆ ಪಿರ್ಕಿ. ಅಂಡೆ ಪಿರ್ಕಿ ನೈಸ್, ಚೆನ್ನಾಗಿದೆ ಆಕ್ಚುಲಿ. ನೆಕ್ಸ್ಟ್ ಯಾವ್ದಾದ್ರು ಒಂದು ಸಿನಿಮಾಗೆ ಟೈಟ್ಲ್ ಇಡ್ಬೋದು, ಲೈಕ್ ಐ ಲೈಕ್ ದ ಏನೋ ದ ಅಂಡೆ ಪಿರ್ಕಿ. ಚೆನ್ನಾಗಿದೆ ಅಂಡೆ ಪಿರ್ಕಿ. ಈಗ ನಿಮ್ಮನ್ನು ಈಗ ನನ್ನ ಕನ್ನಡ ಪ್ಲೀಸ್ ಡೋಂಟ್ ಜಡ್ಜ್, ನನ್ನ ತುಳು ಪ್ಲೀಸ್. ಎಸ್, ಆದರೆ ನಿಮ್ಮನ್ನು ನಾನು ನೋಡಿದ್ದು ಬಿಗ್ ಬಾಸ್ ಅಲ್ಲಿ. ಆಯ್ತಾ? ಅದು ಸಹ ಯಾವುದು ಶೈನ್ ಶೆಟ್ಟಿ ಸೀಸನ್ ಅಲ್ಲ, ನಾನು ನೋಡಿದ್ದು ರೂಪೇಶ್ ಶೆಟ್ಟಿ ಸೀಸನ್. ಒಟ್ನಲ್ಲಿ ಶೆಟ್ಟಿ ಸೀಸನೇ ನೋಡಿರೋದು ನೀವು? ಓಕೆ, ಬೋತ್ ದ ಶೆಟ್ಟಿಸ್ ಒನ್. ಎಸ್, ನಾನು ಹೋದ್ಮೇಲೆ ಶೆಟ್ಟಿಸೇ ವಿನ್ ಆಗೋದು ಅಲ್ವಾ? ಅಥವಾ ಶೆಟ್ಟಿಸ್ ಇರೋದ್ರಿಂದ ನಾನು ಹೋದ್ನಾ? ಜಸ್ಟ್ ಡೋಂಟ್ ಟೆಲ್ ಮಿ ಈ ತರ ಎಲ್ಲ, ಐ ಮೀನ್ ಸೀನ್ಸ್ ಎಲ್ಲ ಮಾಡೋದು ಬೇಡ. ಸ್ಟಿಲ್ 2 ಶೆಟ್ಟಿ ವಿನ್ ಆಗಿದ್ದಾರೆ. ಸೊ ನಮ್ಮ ಏನೋ ಸೀಸನ್ ನ 2 ಶೆಟ್ಟಿಗೂ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಹೇಳ್ತೀನಿ. ಕಂಗ್ರ್ಯಾಚುಲೇಷನ್. ವಿಲ್ ಬಿ ಹ್ಯಾಪಿ ರೈಟ್? ನೋ they'll be happy and no you will be happy, no, because I'm just telling Shetty's ಗೆ ಮತ್ತೆ ಕಂಗ್ರಾಚುಲೇಟ್ ಹೇಳ್ತಾ ಇದೀನಿ. ಇಬ್ರು ನಿಮ್ಗೆ ವೆರಿ ಕ್ಲೋಸ್ ಇರ್ತಾರೆ. ಸೊ ಲೈಕ್ ಯು ನೋ ಯು ಆರ್ ಮೀಟಿಂಗ್ ಅವರ ಕ್ಲೋಸ್ ಫ್ರೆಂಡ್. ಅದೇ ನಾನು ನಿಮ್ಮನ್ನು ಬಿಗ್ ಬಾಸ್ ಅಲ್ಲಿ ನೋಡಿದೆ, ಅಲ್ಲಿ ಫುಲ್ ಗ್ರೇಸ್ಫುಲ್ ಆಗಿ ನೀವು ಹಾಗೆ ಇದ್ರಿ. ಲೈಕ್ ಅಟ್ ಲೀಸ್ಟ್ ಆನ್ ವೀಕೆಂಡ್ ವಿ ಟು ಸಿ ಲೈಕ್ ವೆರಿ ಗ್ರೇಸ್ಫುಲ್. ದೀಪಿಕಾ ದಾಸ್ ಅಂದ್ರೆ ಗ್ರೇಸ್, ಒಂದು ಪವರ್ ವುಮನ್, ಹಾಗೆ ಒಂದು ವೆರಿ ಸ್ಟ್ರಾಂಗ್ ವುಮನ್. ಹಾಗೆ ರಿಯಲ್ ಅಲ್ಲಿ ಸಹ ಹಾಗೆಯಾ ಅಥವಾ ಫುಲ್ ಮ್ಯಾಡ್ನೆಸ್ ಉಂಟಾ? ಆಕ್ಚುಲಿ ಸೋಫಾ ಸರಿ ಇಲ್ಲ, ಇಲ್ಲಾಂದ್ರೆ ಇವಾಗ ಹಿಂಗೆ ಕುತ್ಕೊಳ್ತಾ ಇದ್ದೆ ನಾನು. ಬೇಡ, ಇವತ್ತು ಸ್ವಲ್ಪ ಕ್ಯಾಶುವಲ್ ಆಗಿ ಆರಾಮಾಗಿ ಕುತ್ಕೊಳ್ಳೋಣ. ಬಟ್ ಇನ್ ಪರ್ಸನ್ ಹೇಗೆ ನೀವು? ಪರ್ಸನ್ ಹೇಗೆ ಅಂತಂದ್ರೆ, ಸಿ ಐ ಲೈಕ್ ಟು ಎಂಜಾಯ್ ಇನ್ ಮೈ ಓನ್ ಸರ್ಕಲ್. ಸೊ ಬೇಸಿಕಲಿ ಐ ಚೂಸ್ ಮೈ ಪೀಪಲ್. ತುಂಬ ಹೊರಗಡೆ ಎಲ್ಲ ಜೊತೆ ಸೇರೋದು ಆ ಥರ ಇರಲ್ಲ. ಸೊ ಮೇ ಬಿ ಅದಕ್ಕೆ ಜನರಿಗೆ ಸ್ವಲ್ಪ ಥರ ಗ್ರೇಸ್ಫುಲ್ಲು ಈ ಥರ ಫುಲ್ ವೆರಿ ಸ್ಟ್ರಿಕ್ಟ್ ಅಂತ ಕಾಣಿಸ್ತೀವಿ. ಬಟ್ ವೆನ್ ಐ ಟಾಕ್ ಟು ಮೈ ಓನ್ ಪೀಪಲ್, ಹಿಂಗೆ ಮಾತಾಡ್ತಾ ಇರ್ತೀವಿ ಆರಾಮಾಗಿ. ಸೊ ವಿ ಜಸ್ಟ್ ಚಿಲ್. ಆ್ಯಂಡ್ ಒಂದೊಂದ್ಸರಿ ತುಂಬ ಮಾತಾಡ್ತಾ ಇರ್ತೀವಿ. ಸೊ ದಟ್ ಬಿಲಿಕು ನೀನು ಮಾತಾಡ್ತೀಯಾ ಅನ್ನೋ ಥರ ಎಲ್ಲ ಮಾತಾಡ್ತಾ ಇರ್ತೀನಿ. ಏನು ಮಾತಾಡ್ತೀರಾ ನೀವು ಹೈಯೆಸ್ಟ್? ಐ ಆಮ್ ನಾಟ್ ಶ್ಯೂರ್, ಬಟ್ ಮಾತಾಡ್ತೀನಿ, ನಿಜ ಮಾತಾಡ್ತೀನಿ. ಐ ಬಿ ಟಾಕಿಂಗ್, ಸುಮ್ಮನೆನಾದ್ರೂ ಏನಾದರೂ ಮಾತಾಡ್ತಾ ಇರ್ತೀನಿ. ಅಂದರೆ ನಂಗೆ ಸ್ವಲ್ಪ ತೀಟೆ ಮಾಡೋರಿದ್ರೆ ಚೆನ್ನಾಗಿ ಮಾತಾಡ್ತೀನಿ. ಸೊ ಯು ಮಸ್ಟ್ ಬಿ ನೋಯಿಂಗ್, ಲೈಕ್ ನೀವು ಈಗ ಮಾತಾಡಿಸ್ತಾ ಇದ್ರೆ ನಾನು ಮಾತಾಡ್ತಾನೆ ಇರ್ತೀನಿ, ನೀವು ಮಾತಾಡ್ತಿಲ್ಲ ಅಂದ್ರೆ ನಾನು ಸುಮ್ಮನೆ ಕೂತ್ಕೊಂಡಿರ್ತೀನಿ. ಅದು ನಿಮ್ಗೆ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದ್ರೆ ಎಂತ? ಈಗ ನಾವು ಮಾತಾಡುವ ಅಂದ್ರೆ ಇಂಟ್ರೆಸ್ಟಿಂಗ್ ಟಾಪಿಕ್ ಸದ್ಯಕ್ಕೆ ಲವ್ ಎಲ್ಲ ಹೇಳೋಕ್ಕಾಗಲ್ಲ, ನೋವು ಅನ್ನೋದು ತುಂಬ ಕಷ್ಟ ಆಗತ್ತೆ. ಲವ್ ಬೇಡ, ನೋವು ಬೇಡ,
ವಾಟ್ ಡು ವಿ ಟಾಕ್? ಟ್ರಾವೆಲ್ ಬಗ್ಗೆ ಮಾತಾಡೋಣ ಬೇಕಿದ್ರೆ. ಓಕೆ, ಟ್ರಾವೆಲ್ ಬಗ್ಗೆ ಮಾತಾಡೋ. ಅದರ ಮುಂಚೆ, ಟ್ರಾವೆಲ್ಗೆ ಹೋಗುವ ಮುಂಚೆ ನೀವು ಈಗ 2 ನೇಮ್ಸ್ ಅನ್ನು ಹೇಳಿದ್ರಿ, ರೂಪೇಶ್ ಶೆಟ್ಟಿ ಮತ್ತೆ ಶೈನ್ ಶೆಟ್ಟಿ. ಬೋತ್ ಆರ್ ವೆರಿ ಲವ್ಡ್ ಇನ್ ತುಳುನಾಡು. ದೇ ಆರ್ ವೆರಿ ಲವ್ಡ್. ನಿಮಗೆ ಒಂದು ಟಾಸ್ಕ್. ಓಕೆ, ನೀವು ಅವರಿಗೆ ಕಾಲ್ ಮಾಡಿ, ಯಾರಿಗಾದ್ರು ಒನ್ ಪರ್ಸನ್, ಕ್ಯಾನ್ ಯು ಮೇಕ್ ಅ ಕಾಲ್ ಆ್ಯಂಡ್ ಸ್ಪೀಕ್ ಇನ್ ತುಳು? ಫಸ್ಟೇ ತುಳಲ್ಲಿ ಮಾತಾಡಿ. ಅವರು ನನ್ಗೇನ್ ತಲೆ ಅದೇ ಹೇಳಿದ್ರಲ್ಲ, ಅಂಡೆ ಪಿರ್ಕಿಯಾ ಅಂತ ಕೇಳಿದ್ರೆ ಕಷ್ಟ. ಆಮೇಲೆ ಏನ್ ಮಾಡೋದು? ನೀವು ಮಾಡೋಣ, ಬಟ್ ಆತರ ಏನಿಲ್ಲ. ಅವರು ಪಕ್ಕ ನೀವು ಹೇಳ್ದಂಗೆ ಹೀಗೆ ಅನ್ಕೊಳ್ಳೋದು. ಮಂಡೆ ಪಿರ್ಕಿ ಅಲ್ಲ, ಅಂಡೆ ಪಿರ್ಕಿ. ಓಕೆ, ಕಮ್ ಆನ್, ಲೆಟ್ ಮೀ ಲರ್ನ್ ದಿಸ್ ನೌ. ಅಂಡೆ ಪಿರ್ಕಿ ಓಕೆ. ಸೊ ಅಂಡೆ ಪಿರ್ಕಿ ಅಂತಾನೆ ಕೇಳಲ್ಲ. ನೋಡಿ ಎಷ್ಟು ಮಜಾ ತಗೋತಿದಲ್ಲ. ಓಡ್ಬೇಕಲ್ಲ ವಿಡಿಯೋ. ನಿಮ್ ವಿಡಿಯೋ ಓಡ್ಸೋದಿಕ್ಕೆ ಪಾಪ ನಮ್ ಫ್ರೆಂಡ್ಸ್ಗೆಲ್ಲ ಅಂಡೆ ಪಿರ್ಕಿ ಅಂತ ಕೇಳಕ್ಕಾಗತ್ತಾ? ಅವರಿಗೆ ಅರ್ಥ ಆಗ್ತದೆ, ನಮ್ಮ ಕಷ್ಟ ಎಲ್ಲ ಅರ್ಥ ಆಗ್ತದೆ. ರೂಪೇಶ್ ಶೆಟ್ಟಿ ಮಾಡಿ ಇದ್ದಾರೆ ಊರಲ್ಲಿ ಅವರು. ರೂಪೇಶ್ ಶೆಟ್ಟಿ ಆಕ್ಚುಲಿ ನಾನು ವೆರಿ ಫ್ಯೂ ಟೈಮ್ಸ್ ಕಾಲ್ ಮಾಡಿರೋದು. ಬಟ್ ನಾನು ಈ ಥರ ಎಲ್ಲ ಮಾತಾಡ್ರೆ, ದೀಪಿಕಾ ಏನಾಯ್ತು ನಿಮ್ಗೆ, ಅಲ್ಲ ಹುಷಾರಿದ್ದೀರಾ ತಾನೇ ಅಂತೆಲ್ಲ ಕೇಳೋಕೆ ಶುರು ಮಾಡ್ತಾರೆ. ಶೈನ್ ಆದ್ರೆ ದೀಪಿಕಾ ಕಮ್ ಆನ್, ಯಾವ ಶೋ ಅಲ್ಲಿ ಇದ್ದೀರಾ ಹೇಳಿ ಅಂತಾನೆ ಕೇಳೋದು ಫರ್ ಶೋರ್. ಯಾರಿಗೆ ಕಾಲ್ ಮಾಡ್ತೀರಾ? ನಿಮ್ಗೆ ಯಾರು ಬೇಕಿದೆ ಅವ್ರಿಗೆ ಕಾಲ್ ಮಾಡಿ. ನೀವು ಕಾಲ್ ಮಾಡಿ. ಯಾರಿಗೆ? ಇಲ್ಲ, ನಾನು ಸೆಲೆಕ್ಟ್ ಮಾಡೋದು ನನ್ನ ಚಾಯ್ಸ್ ನನಗೆ ಗೊತ್ತು. ಸೊ ಲೆಟ್ ಮೀ ನೋ, ನೀವು ಅದನ್ನ ಚಾಯ್ಸ್ ಮಾಡ್ತೀರಾ? ರೂಪೇಶ್ ಶೆಟ್ಟಿ ಕಾಲ್ ಮಾಡ್ಬೇಕಂತ. ರೂಪೇಶ್ ಶೆಟ್ಟಿ ದಯವಿಟ್ಟು ಕಾಲ್ ಎತ್ತಿ. ಅವರೀಗ ಬಿಸಿ ಇರ್ತಾರೆ. ಸುನಿಲ್ ಶೆಟ್ಟಿ ಅದಕ್ಕೆ ತಾನೇ ನೀವು ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳಿದ್ದು. ಸುನಿಲ್ ಶೆಟ್ಟಿ ಅವರ ಇದು ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಸೊ ಲೆಟ್ ಮೀ ಟ್ರೈ. ರೂಪೇಶ್ ಶೆಟ್ಟಿ ಅವರೇ ನನ್ನ ಮಾನವರಿದೆ ಉಳಿಸಿ. ಅಟ್ಲೀಸ್ಟ್ ಸೀಸನ್ 9 ಅಲ್ಲಿ ನಾನು ಬಂದಿದ್ದೆ ನಿಮ್ಮ ಜೊತೆ. ಸೊ ಜಸ್ಟ್ ನೆನ್ಪು ಮಾಡ್ಕೊಳ್ಳಿ. ಅವ್ರಿಗೆ ಫೋನಲ್ಲೇ ಕೇಳಿದ್ರೆ ಸರಿಯಲ್ಲ ಇದು. ಹೇಳಿ, ಶರಣ್ ಚಿಲಿಮಿ ಪವರ್ ಹೌಸ್ ಜೊತೆ ಇದ್ದೀನಿ. ರೂಪೇಶ್ ಯಾವುದೋ ಬ್ಯಾಡ್ ಮೂಡಲ್ಲಿ ಇರ್ಬೇಕೀಗ ರೂಪೇಶು. ಅಂಡೆ ಪಿರ್ಕಿ ಅಂತ ತಕ್ಷಣ ಅಲ್ಲಿಂದ ಮುಖ ಯಾರು ಮಾತಾಡಿದ್ರೆ. ರೂಪೇಶ್ ಹಲೋ ಮೈಕ್ ಟೆಸ್ಟಿಂಗ್. ಫುಲ್ಲು ಶೆಟ್ಟಿ ಬಾಯ್ ಬ್ಯುಸಿ ಆಗಿದ್ದಾರೆ. ದೆನ್ ಶೈನ್ ಶೆಟ್ಟಿ ಕಾಲ್ ಮಾಡಿ. ನೀವು ನನಗೆ ಗೊತ್ತು ಯಾವುದೋ ಬೇರೆ ನಂಬರ್ ಕೊಟ್ಬಿಟ್ಟು ಮಾಡಿ ಫೈನಲಿ ಶೈನ್ ಶೆಟ್ಟಿಗೆ ಫೋನ್ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿರೋದು. ನನ್ಗೆ ಗೊತ್ತಿದ್ದು ಮ್ಯಾಚ್ ಫಿಕ್ಸಿಂಗ್ ಇದು. ಐ ನೋ ನಂಬರ್ ಚೇಂಜ್ ಮಾಡಿದಾರ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನಂತ ಮಾತಾಡಬೇಕು ಪ್ರಿಪೇರ್ ಆಗ್ತೀನಿ ರೀ. ಏನಾದ್ರು ನಮಗೆ ರೀಲ್ ಕಟ್ಟಿಗೆ ಸಿಕ್ಕಿದೆ ಸಾಕು. ಅದೇ ರೂಪೇಶ್ ಸಾರಿ ಶೈನ್ ಈ ಥರ ಟ್ರ್ಯಾಪ್ ಮಾಡಿಬಿಟ್ಟಿದ್ದಾರೆ ನೋಡಿ, ಮಂಗಳೂರಿಂದ ನನ್ನ ಬಿಡಿಸ್ಕೊಂಡೋಗಿ ಅಂತೆಲ್ಲ ಕೇಳಬೇಕಿದೆ ಅಷ್ಟೇ. ಫಸ್ಟು ಹಾಗೆ ಮಾತಾಡಲ್ಲ, ಆಮೇಲೆ ಲೌಡ್ ಸ್ಪೀಕರ್ ಬೇಡ, ಡೈರೆಕ್ಟ್ ಲೌಡ್ ಸ್ಪೀಕರ್. ಹಲೋ ಶೈನ್, ಒಂದು ನಿಮಿಷ. ಐ ಆಮ್ ಜಸ್ಟ್ ಟ್ರ್ಯಾಪ್ ಹಿಯರ್. ನಿಮ್ಮ ಮಂಗಳೂರವ್ರೊಬ್ರು ನನಗೆ ನಿಮಗೆ ಕಾಲ್ ಮಾಡಲೇಬೇಕಂತ ಕುತ್ಕೊಂಡಿದ್ರು. ಫಸ್ಟ್ ಒಂದು ಶೆಟ್ಟಿ ನಂಬರ್ ಕೊಟ್ಬಿಟ್ಟು ಅವ್ರ ನಂಬರ್ನ ರಾಂಗ್ ನಂಬರ್ ಕೊಟ್ಬಿಟ್ಟು ಫೈನಲಿ ನಿಮಗೆ ಕಾಲ್ ಮಾಡಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್ ಟು ಸೇ ಹಾಯ್ ಆ್ಯಂಡ್ ಒನ್ ಮೋರ್ ವರ್ಡ್, ಬಟ್ ಬೈಕೋಬಾರ್ದಾಯ್ತಾ? ಇಲ್ಲ ಹೇಳಿ. ಅಂಡೆ ಪಿರ್ಕಿಯಾ? ಆಮೇಲೆ ಬೇಕಾದ್ರೆ ಫೋನ್ ಮಾಡಿ ಬೈರಿ, ಈಗ ಸದ್ಯಕ್ಕೆ ಬೇಡ ಅನ್ಸುತ್ತೆ. ಇಲ್ಲ ನಮ್ ಬೆಂಗಳೂರಿಗೆನೆ ಮಂಗಳೂರನ್ನ ಕರ್ಸ್ಕೊಂಡಿದೀವಿ ಗೆಸ್ಟ್ ಆಗಿ, ಹೋಸ್ಟ್ ಆಗಿ. ಗೆಸ್ ಹೂ ಇಟ್ ಇಸ್? ಅನುರಾಗ. ಹಾ ನೋ ಯಾನಿ ಮರತರತೆ ಯಾನಾ ಏರು ಗೊತ್ತಾಯ್ತದೆ ಹೆಂಗೆ ಇರೇನ್ ರೀಸೆಂಟ್ಲಿ ತುಳುನಾಡು ಏರಿನ ರೈಸ್ ಐನಿ ಚಿಳಿಂಬಿ ಹೆಚ್ಚಿನ ಇರಗೊಂಜಿ ಗುರ್ತದಿಕ್ಕು ಜೊತೆ ಚಿಲ್ ಮಾಡ್ತಾ ಇದಾರ ದೀಪಿಕಾ ಅಲ್ಲಿ. ಅಲ್ಲ, ಚಿಲ್ಲಿ ಕೊಟ್ಬಿಟ್ಟು ಚಿಲ್ ಮಾಡಿಸ್ತಿದ್ದಾರೆ ಈಗ. ಈ ತರ ಎಲ್ಲ ಹಿಂದೆ ಎಲ್ಲ ನೋಡಿ, ಅವ್ರಿಗೆ ಕಾಲ್ ಮಾಡಿ ಅಂತ ರಾಂಗ್ ನಂಬರ್ ಎಲ್ಲ ಕೊಟ್ಟು ನಿಮ್ಗೆ ಕಾಲ್ ಮಾಡಿಸ್ಬೇಕು ಅನ್ನೋದು ಇಂಟೆನ್ಷನ್. ನಾವು ಸುಮ್ಮನೆ ನನ್ನ ಟ್ರ್ಯಾಪ್ ಮಾಡಿದ್ದಾರೆ.
ಓಹೋ ಅತ್ತ ಇರೆಗೊಂಜಿ ಇತ್ತೆ ಟಾಸ್ಕ್ ಉಂಡು ಎಲ್ಲಿಯ ಟಾಸ್ಕ್ ಇದು ಇಂಗೆ ದೀಪಿಕಾ ದಾಸ್ನ ದಾಲ ಸೀಕ್ರೆಟ್ ಪನೋಲ್ಯ ನೋ 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 ಡೋಂಟ್ ಟೆಲ್ ಮೈ ಸೀಕ್ರೆಟ್. ತುಳುಟೆ ಪನ್ಲೆ ಯಾರಿಗೆ ಅರ್ಥ ಆಗಿಲ್ಲ. ಏ ಐ ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಸೀಕ್ರೆಟ್ ಹಾ ದೀಪಿಕಾ ದಾಸ್ನ ಸೀಕ್ರೆಟ್ ಡೋಂಟ್ ಟೆಲ್. ಅಂಚ ಇರಕ್ಲೆ ಗೊತ್ತಿಜ್ಜಂದಿನ ಸೀಕ್ರೆಟ್ ದಾಲ ಇತ್ತಿ ಹಾ ಅಣ್ಣ ಮಸ್ತ್ ಗೊತ್ತಿಜ್ಜಂದಿನ ಪಂಡ ದೀಪಿಕಾ ದಾಸ್ ಇಸ್ ವೆರಿ ಸಿಕ್ಕಾಪಡೆ ರಿಚರ್ ರಿಚ್ಚಾ ಕಾಸ್ತಕುಲ ಏಯ್ ಸಿಕ್ಕಾಪಡೆ ಬ್ಲಾಕ್ ಮನಿ ಮಸ್ತ್ ಉಂಟು ವಾಟ್ ದ ಇರಕ್ಲೆ ಪಂತಜಿ ಶೈನ್ ಸೀಕ್ರೆಟ್ ಹೇಳಿದೆ ಅಂತ ಹೇಳಿದ್ದು, ನನ್ನನ್ನ ಇಲ್ಲಿ ಟ್ರ್ಯಾಪ್ ಮಾಡಿಸಿ ನೀವಂತ ಹೇಳಿಲ್ಲ. ಏ ಇಲ್ಲಮ್ಮ ನಿಮ್ದು ಸೀಕ್ರೆಟ್ ಹೇಳಿ ಅದರ ದೊಡ್ಡದು ಅಂತ ಹೇಳಿದ್ರು, ಅದಕ್ಕೆ ನಿಮ್ ದೊಡ್ಡದು ಒಂದು ಸೀಕ್ರೆಟ್ ಇದೆಯಲ್ಲ. ಫಸ್ಟ್ ಆಫ್ ಆಲ್ ಹೂ ಸೆಡ್ ದಟ್ಸ್ ಮೈ ಸೀಕ್ರೆಟ್ ಅಂಡ್ ಹೂ ಸೆಡ್ ದಟ್ಸ್ ಟ್ರೂ? ದಟ್ ಇಸ್ ಟ್ರೂ. ನೋಡಿದ್ರಾ ಮಂಗಳೂರವ್ರು ಒಂದಾಗಿ ನನ್ನನ್ನ ಪಾಪಿ ತರ ನನ್ನ ದೂಡ್ತಾ ಇರೋದು ಎಲ್ಲರೂ ಸೇರಿ. ನನ್ನ ಫ್ರೆಂಡ್ ಅಂತ ಕಾಲ್ ಮಾಡಿದೆ ನಿಮಗೆ. ನನ್ನ ರಂಗದಲ್ಲಿ ಎಷ್ಟೋ ಸಿನಿಮಾಗಳನ್ನ ಇವ್ರ ಹೆಸರು ಹಾಕಿದೆ ಸಿನಿಮಾ ಪ್ರೊಡ್ಯೂಸರ್ ಇವರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ನನಗೆ ಯಾಕೆ ಶೈನ್ ನೀವ್ ಹೇಳೋ ರೀತಿ ಹಂಗೆ ಆಗ್ಲಿ ಇನ್ ಫ್ಯೂಚರ್ ಅಲ್ಲಿ. ಬಟ್ ಇದನ್ನ ಕೇಳಿದಾಗ ಒಂದು ಲೀಗಲ್ ಮಾಡೋಣ ಇವತ್ತಿಂದ. ಅದು ನಿಮ್ದು ಏನಿದೆ ಹೇಳದೇ ಇರೋದು ಸೀಕ್ರೆಟ್ ಅಲ್ಲ ಶೈನ್, ಸರಿ ಬಾಯ್, ನೀವು ಬಿಸಿ ಇದ್ದೀರಾ ಅನ್ಸುತ್ತೆ. ಇಟ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ಲಿ ಟಾಕ್ಸ್ ಅಂಡ್ ಫ್ರೆಂಡ್ಶಿಪ್ ಎಲ್ಲದಕ್ಕೂ. ನೀವೆಲ್ಲ ಹೌದು, ಇಲ್ಲಿ ಅದೇನೋ ಹೇಳಿದ್ರು ನಮ್ನ ಫುಲ್ ನಮ್ಗೆ ಇವತ್ತು ಕಾಟ ಕೊಡೋದೆ ಅಂತೆ ವಿಡಿಯೋ ನಮ್ದು. ನೋ ಚಿಟ್ ಚಾಟ್, ಎಲ್ಲ ಫಟ್ ಅಂತ ಹೊಡಿಯೋದಷ್ಟೇ. ಓ ಇದು ಅವ್ರದ್ದು ಎರಡಿದೆ, ಒಂದು ಚಿಲ್ಲಿಂಗ್ ವಿತ್ ಚಿಲಿಂಬಿ, ಇನ್ನೊಂದು ರೋಸ್ಟಿಂಗ್ ವಿತ್ ಚಿಲಿಂಬಿ ಅಂತ. ಚಿಲಿಂಬಿಗೆ 50% ಆಡಿಯನ್ಸ್ ಇದ್ರೆ ಅದು ರೋಸ್ಟಿಂಗ್ ವಿತ್ ಚಿಲಿಂಬಿಗೆ 200% ಇರುತ್ತೆ ಆಡಿಯನ್ಸ್. ಸೊ ಈಗ ನಾವೇ ಹೇಳಿ ಬೆಂಗಳೂರಿಗೆ ಕರೆಸ್ಕೊಂಡು ರೋಸ್ಟ್ ಮಾಡಿಸ್ಕೊಂಡಂಗೆ ಆಯ್ತು ಇಲ್ಲಿ. ಆ ಸೆಷನ್ ಇದು ಗೊತ್ತಾಯ್ತು ಬಿಡಿ. ಗೊತ್ತಾಯ್ತು. ಎಸ್ ಓಕೆ ಥ್ಯಾಂಕ್ ಯು. ಏನ್ರಿ ನಮ್ಮ ಚಿಲ್ಲಿಂಗ್ ವಿತ್ ಚಿಲಿಂಬಿ ಶೋನ ನೀವು ಬೆಂಗಳೂರಿಗೆ ಕುತ್ಕೊಂಡು ಮಾಡ್ತಿದ್ದೀರಾ? ನಿಮ್ಗೇನು ಅಂತಲ್ಲ, ಮಂಗಳೂರಿಗೆ ಹೋಗ್ಬೇಕಾನೆ. ಹಾ ಪೋಪೆ ಇಲ್ಲ, ಅವರೇ ಬಂದಿದ್ರು, ಅದಕ್ಕೆ ನಾವು ಇಲ್ಲ ನೀವು ಹೋಗಿ ಬರ್ತೀವಿ ಅಂತ ಹೇಳಕ್ಕಾಗಲ್ಲ ಅಲ್ಲ. ಸೊ ಅದಕ್ಕೆ ಬನ್ನಿ ಅಂತ ವೆಲ್ಕಮ್ ಮಾಡಿ. ಈರ್ಬಲೆ ಕುಡ್ಲಾಗ್ ತಿಕ್ಕುಜಾರ್. ಡನ್ 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 ಅಣ್ಣ ತಿಕ್ಕಗ. ಎಸ್ ಓಕೆ. ಏ ಅದೆಲ್ಲ ಸುಳ್ಳು ಅಂತ ಹೇಳ್ಬಿಡಿ ಒಂದ್ಸರಿ ಎಲ್ರಿಗೂ. ಯಾವಾಗ್ಲೇ ಅದೆಲ್ಲ ನಿಜವಾಗ್ಲೂ 100ಕ್ಕೆ 100 ಸತ್ಯ. ಯಾರು ಸುಳ್ಳು ಅಂತ ಅವ್ರು ಹೇಳಿದ್ರು ನಂಬಿಡಿ. ನೀವು ಬನ್ನಿ, ಈಗ ಮಾಡ್ತೀನಿ ನಿಮ್ಗೆ. ಮಂಗಳೂರಲ್ಲಿ ಕಟ್ಟ ಕುಡಿಬೇಕು ನಿಮ್ಗೆ. ಫ್ರೆಂಡ್ ಅಂತ ಕಾಲ್ ಮಾಡಿದ್ರೆ ಒಳ್ಳೆ ದುಶ್ಮನ್ ತರ ಹಾಕೊಡ್ತೀರಾ. ಕಟ್ಟಾಕಿ ಮಂಗಳೂರಲ್ಲಿ ಹೊಡಿತೀರಾ? ತಡೀರಿ ಮಾಡ್ತೀನಿ. ಹೇಗೆಲ್ಲ ಮಂಗಳೂರಿನವ್ರು ಕೇಳಿಸ್ಕೊಳ್ರಪ್ಪ. ಓ ಎಂತ ಜನ ನೀವು, ಅಪ್ಪ ಎಂತ ಜನ ನೋಡಿ ನೀವು. ಸರಿ ಓಕೆ ಗಮ್ಮತ್ ಮಾಡಿ ಎಲ್ಲ. ಎಸ್ ಓಕೆ ಸರಿ ಥ್ಯಾಂಕ್ ಯು ಬಾಯ್. ಎಷ್ಟು ಒಳ್ಳೆ ಫ್ರೆಂಡ್. ಇವಾಗ್ಲೇ ಗೊತ್ತಾಗಿದ್ದು ನನ್ಗೂ ಎಷ್ಟು ಒಳ್ಳೆ ಫ್ರೆಂಡ್ ಅಂತ. ಇಷ್ಟ ದಿನ ಗೊತ್ತಿರ್ಲಿಲ್ಲ. ಶೈನ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್. ಓಕೆ, ಟ್ರಾವೆಲಿಂಗ್ ಬಗ್ಗೆ ಮಾತಾಡುವ. ಈಗ ಈ ಮೂವಿಯಲ್ಲಿ ಪಾರ್ವತಿ ಮೂವಿಯಲ್ಲಿ 31st ರಿಲೀಸ್ ಆಗೋದು ಗೈಸ್. ಅವನ್ ತುಲೆ ಪಾರ್ವತಿ. ಅದರಲ್ಲಿ ನೀವು ಸೋಲೋ ಟ್ರಾವೆಲರ್ ಆ್ಯಂಡ್ ಯೂಟ್ಯೂಬರ್. ಎಸ್. ಹೇಗೆ ಆಯ್ತು ಒಂದು ಯೂಟ್ಯೂಬರ್ ಲೈಫ್? ನೀವು ಹೀಗೆ ರಿಯಲ್ ಲೈಫಲ್ಲಿ ಸಹ ಐ ಥಿಂಕ್ ಯು ಡೂ ಯೂಟ್ಯೂಬ್ ಆ್ಯಂಡ್ ಆಲ್ ಬ್ಲಾಗರ್. ಯೂಟ್ಯೂಬಲ್ಲಿ ಅಂದರೆ ಒಂದಷ್ಟು ಕಂಟೆಂಟ್ ಮಾಡ್ತೀನಿ. ಲೈಕ್ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ ಈ ಥರ ನಾನು ಮಾತಾಡೋದಕ್ಕೆ ಹೋಗ್ತೀನಿ. ಸೊ ಐ ಲೈಕ್ ದಟ್ ವ್ಲಾಗಿಂಗ್ ಥಿಂಗ್. ಸೊ ಅದನ್ನ ಸಿನಿಮಾದಲ್ಲಿ ಯಾರೋ ಮಾಡ್ತಿದ್ದಾರೆ ಅಂತ ಬಂದಾಗ ಐ ಫೀಲ್ ಚೆನ್ನಾಗಿರುತ್ತಲ್ಲ, ಇದೊಂಥರ ಮಜಾ. ಎಷ್ಟು ಚೆನ್ನಾಗಿ ಮಜಾ ಮಾಡ್ಕೊಂಡೆಲ್ಲ ಹಿಂಗೆಲ್ಲ ಇರ್ತೀರಾ. ಸೊ ಇದನ್ನೆಲ್ಲ ಲೈಫಲ್ಲಿ ರಿಯಲ್ ಆಗಿ ತೋರಿಸ್ಬೇಕಲ್ಲ ಅವ್ರಿಗೂ. ಬರೀ ಇಷ್ಟೇ ತೋರಿಸ್ಬಿಟ್ಟು ಎಕ್ಸ್ಕ್ಲೂಸಿವ್, ಇಲ್ಲಿಂದ ಹೀಗೆ ಹೋಗ್ತೀವಿ ಕಟ್, ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ ಕಟ್, ಅದಕ್ಕಿಂತ ಇಟ್ಸ್ ನ್ಯಾಚುರಲಿ ಎಷ್ಟು ಜೋವಿಯಲ್ ಆಗಿರ್ತೀವಿ. ವಿ ವಾಂಟೆಡ್ ಶೋ ಸಮಥಿಂಗ್ ಸಿಮಿಲರ್ ಟು ದ ಕ್ಯಾರೆಕ್ಟರ್. ಸೊ ಅದಕ್ಕೆ ನಮ್ಮ ಹ್ಯಾಶ್ಟ್ಯಾಗ್ ಪಾರ್ವತಿ ಮುಖಾಂತರ ಒಂದು ವ್ಲಾಗರ್ ಆಗಿ, ಎಕ್ಸ್ಕ್ಲೂಸಿವ್ ವ್ಲಾಗರ್ ಅಂಡ್ ಆಲ್ಸೋ ಟ್ರಾವೆಲರ್ ಆಗಿ ಬರ್ತಾ ಇದ್ವಿ. ಅಂಡ್ ಇಟ್ಸ್ ಅನ್ ಅಡ್ವೆಂಚರಸ್ ಮೂವಿ ಆಲ್ಸೋ ವಿಚ್ ಐ ಲೈಕ್ ದ ಮೋಸ್ಟ್. ಹೌದಾ? ಆಕ್ಚುಲಿ ನಾನು ಮಂಗಳೂರ್ದು ಮೊನ್ನೆ ವ್ಲಾಗಿಂಗ್ ಮಾಡಿದ್ದೆ. ಅಪ್ಲೋಡ್ ಆಗಿದೆ? ಓ ಎಸ್ ಆಗಿದೆ ಗೈಸ್. ಆಯ್ತಾ, ಲಿಂಕ್ ಪಾಡುವೆ ಡಿಸ್ಕ್ರಿಪ್ಷನ್. ಎಲ್ಲಿ ಹೋಗಿದೆ ಗೊತ್ತಾ? ನನ್ನ ಫೇವ್ರೇಟ್ ದೇವಸ್ಥಾನ ಕೊರಗಜ್ಜ ದೇವಸ್ಥಾನ. ಹಾ ಎಸ್. ಅಂಡ್ ಇದಕ್ಕೆ ಮಂಗಳದೇವಿಗೆ ಹೋಗಿದ್ದೆ ನಾನು. ಸೊ ಅದ್ರದ್ದು ಮಾಡಿದ್ದೆ ಆಕ್ಚುಲಿ ವಿಡಿಯೋ. ಇಟ್ ವಾಸ್ ನೈಸ್. ಟೆಂಪಲ್ ರನ್ ಮಂಗಳೂರಲ್ಲಿ. ಫುಲ್ ಟೆಂಪಲ್. ಮಂಗಳೂರು ಅಂತ ಅಂದ್ರೆ ನಮ್ಗೆ ಫಸ್ಟ್ ಚಿಕ್ಕದ್ರಿಂದ ನೆನಪಿರೋದೇ ಬರೀ ಟೆಂಪಲ್ ರನ್ ಅಂತ. ನಮ್ನೆಲ್ಲ ಮಂಗಳೂರಿಗೆ ಕರ್ಕೊಂಡ್ ಬರ್ತಾ ಇದ್ದಿದ್ದೆ ದೇವಸ್ಥಾನ ಸುತ್ತೋದಕ್ಕೆ. ಫಸ್ಟ್ ಇಲ್ಲಿಂದ ಒಂದು ರೌಂಡು. ಫಸ್ಟ್ ಏನೋ ಸುಬ್ರಹ್ಮಣ್ಯ ಲಾಸ್ಟ್ ಅನ್ಸುತ್ತೆ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು, ಆಮೇಲೆ ಉಡುಪಿ, ಆಮೇಲೆ ಆ್ಯಕ್ಚುಲಿ ಕೊರಗಜ್ಜ ದೇವಸ್ಥಾನಕ್ಕೆ ಈ ನಡುವೆ ನಾವು ಗೊತ್ತಾಗಿ ಹೋಗ್ತಾ ಇರೋದು. ಬಟ್ ಚಿಕ್ಕದ್ರಲ್ಲೆಲ್ಲ
ಇನ್ನೆಲ್ಲ ದೇವಸ್ಥಾನಗಳು ರೌಂಡು 3-4 ದಿನ ಫುಲ್ಲು ಒಂದು ಗಾಡಿ ತಗೊಳ್ಳೋದು, ಫುಲ್ ಆರಾಮಾಗಿ ಹೋಗೋದು, ಫುಲ್ ಫ್ಯಾಮಿಲಿ ಟ್ರಿಪ್ ನಡೀತಾ ಇತ್ತು. ನೀವು ಮ್ಯಾಂಗ್ಳೂರ್ ಆರ್ ಯುವರ್ ರೂಟ್ಸ್ ಫ್ರಮ್ ಮ್ಯಾಂಗ್ಳೂರ್? ನಿಮ್ಮ ಯಾರಾದ್ರು ಫ್ಯಾಮಿಲಿ ಅವರೆಲ್ಲ ಮ್ಯಾಂಗ್ಳೂರ್? ನನ್ನ ಮಾವ ಇದ್ರು ಅಲ್ಲಿ, ಆ್ಯಕ್ಚುಲಿ ಸರ್ವೇಯರ್ ಆಗಿದ್ರು ಅವರು. ಈ ವಾಸ್ ಇನ್ ಪುತ್ತೂರು. ನಾನು ಬರ್ತಾ ಇದ್ವಿ ಆ್ಯಕ್ಚುಲಿ ಪುತ್ತೂರು. ನಾವು ಐ ಥಿಂಕ್ ಒಂದು ವರ್ಷದಲ್ಲಿ ಒಂದು 3-4 ಸರಿ ಅಂತೂ ಬರ್ತಾ ಇದ್ವಿ. ಅವರು 7 to 8 years ಅಲ್ಲೇ ಕೆಲಸ ಮಾಡಿದ್ರು ಆ್ಯಂಡ್ ಅಲ್ಲೇ ಸೆಟ್ಲ್ ಕೂಡ ಆಗಿದ್ರು. ಸೊ ಪುತ್ತೂರಿಗೆ ಜಾಸ್ತಿ ಬರ್ತಾ ಇದ್ವಿ. ಆ್ಯಂಡ್ ನಾವು ನನ್ನ ಕನೆಕ್ಷನ್ ಹೆಂಗಿದೆ ಅಂತಂದರೆ, ನಾನು ರಿಟ್ರೀಟಿಗೆ ಆ್ಯಕ್ಚುಲಿ ಮಂಗಳೂರಿಗೆ ಬರೋದು. ಎಸ್, ಇದು 3ನೇ ವರ್ಷ ಏನೋ ನಾನು ಹೋಗಿರೋದು. ಆ್ಯಂಡ್ ಐ ಲೈಕ್ ದಟ್ ಮ್ಯಾಂಗ್ಳೂರ್ ವೈಬ್. ಅದಕ್ಕೋಸ್ಕರ ಮಂಗಳೂರಿಗೆ ಬರೋದು. ಇಲ್ಲೂ ನಮ್ಮ ಪ್ಲೇಸಸಲ್ಲೂ ಇದೆ. ಬಟ್ ಹೇಗೆ ಅಂತ ಅಂದರೆ, ಬರೀ ಡಯಟು ಆ್ಯಂಡ್ ಇದ್ರ ಕಾನ್ಷಿಯಸ್ ಅಷ್ಟೇ ಅಲ್ಲ, ಆ ಪ್ಲೇಸ್ ಮತ್ತೆ ಆ ವೈಬ್ಸ್ ಇರುತ್ತೆ ಗೊತ್ತಾ, ನೇಚರ್ ಓರಿಯೆಂಟೆಡ್. ದಟ್ ಈಸ್ ವೆರಿ ಸ್ಪೆಷಲ್ ಇನ್ ಮಂಗಳೂರು. ಬೀಚ್ ಮಧ್ಯೆ ಇಲ್ಲೇ ಇದ್ರು ಅಲ್ಲಿ ಹೋದಾಗ ಒಂದು ರೌಂಡ್ ಎಲ್ಲ ಹೋಗ್ಕೊಂಡು ಬರ್ಬೋದಲ್ಲ. ತಣ್ಣೀರ್ ಬಾವಿಗೆಲ್ಲ ಹೋಗಿದ್ದೀರಾ? ತಣ್ಣೀರ್ ಬಾವಿ ಬೀಚ್ ಹೋಗಿದ್ದೀನಿ. ಏನೋ ಬೇರೆ ನಿಮ್ದೇನೋ ಸೀಕ್ರೆಟ್ ಇರ್ಬೇಕಂತ. ಸ್ವಲ್ಪ ಜಾಸ್ತಿ ಫೇಮಸ್ ಆಗಿದೆ ಹುಡುಗರಿಗೆಲ್ಲ, ಕಪಲ್ಸಿಗೆ ಸ್ವಲ್ಪ ಫೇಮಸ್ ಆಗಿ ಹಾಗೆ ಅದು. ಹಂಗಾರೆ ಹೋಗಿಲ್ಲ ಬಿಡಿ. ಈಗ ಇದರಲ್ಲಿ ಸೋಲೋ ಟ್ರಾವೆಲರ್ ನಮ್ಮದು ಕೆಲವು ಆಡಿಯನ್ಸಿಗೆ ಬರುವಾಗ ನಮ್ಮ ಫ್ರೆಂಡ್ಸ್ ಇದೆಲ್ಲ ಕ್ವಶನ್ ಇತ್ತು, ಇದು ಮದುವೆ ಆದ್ಮೇಲೆ ಸೋಲೋ ಟ್ರಾವೆಲ್ ಮಾಡಬಹುದಾ? ಅಂದ್ರೆ ಇದು ಗಂಡ ಬಿಡ್ತಾರ ಹೆಂಡತಿ ಬಿಡ್ತಾರ? ಅಲ್ಲ, ಗಂಡ ನೀವ್ ಹೇಳ್ತಿರೋದು ಪಾಪ ಆಕ್ಚುಲಿ ಬೇರೆ ತರ ಕೇಳಿಸಿದೆ. ಗಂಡ ಬಿಡ್ತಾರ ಹೆಂಡತಿ ಬಿಡ್ತಾರ ಅಂದ್ರೆ ಪರ್ಮಿಷನ್ ನಾನ್ ಸಹ ಬರ್ತೇನೆ ಹೇಳೋದು. ಐ ಅಂಡರ್ಸ್ಟ್ಯಾಂಡ್. ಬಿಡ್ತಾರ ಅಂದ್ರೆ ನಮ್ ಕಡೆ ಗಂಡ ಬಿಟ್ಬಿಡ್ತಾರ, ಹೆಂಡತಿ ಬಿಟ್ಬಿಡ್ತಾರ ಆ ತರ. ಹಾಗೆ ಇದು ನಮ್ಮ ಮಂಗಳೂರಲ್ಲಿ ಐ ಅಂಡರ್ಸ್ಟ್ಯಾಂಡ್. ಬಿಕಾಸ್ ಹೇಳೋದ್ನಲ್ಲ, ಫ್ರೆಂಡ್ಸ್ ಇದ್ರು ಅಂತ, ಅದಕ್ಕೆ. ಹೌದಾದ ನಾವು ಒಕ್ಕಲೆ. ತಣ್ಣೀರ್ ಬಾವಿ ಹೋಗಿಲ್ಲ. ಇನ್ನು ತಣ್ಣೀರ್ ಬಾವಿಲೇ ಇದೀನಿ, ಮುಂದೆನೆ ಬಂದಿಲ್ಲ. ಇಲ್ಲ ಸೋಲೋ ಟ್ರಾವೆಲಿಂಗ್ ಬಂದೆ ನಾನೀಗ. ಸೊ ಗಂಡ ಬಿಡ್ತಾರೆ ಅಂದ್ರೆ ಟ್ರಾವೆಲ್ ಮಾಡಿ ನಿಮ್ ಜೊತೆ ಸೇರ್ಕೊಂಡು ನಾನು ಹಾಳಾಗ್ತಾ ಇದ್ದೀನಿ. ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಿರಲ್ಲ. ಸಿ ಅದಕ್ಕೆ ಹೇಳೋದು, ಈವನ್ ಐ ಆಮ್ ಬೀಯಿಂಗ್ ಇನ್ಫ್ಲುಯೆನ್ಸ್. ನಾವು ಹೋಗ್ತೀನಿ. ಇನ್ನೇನ್ ಮಾಡ್ತಾರೆ ಅವ್ರು ನನ್ನ ಕಾಟ ತಪ್ಪಿಸ್ಕೋಬೇಕು ಅಂದಾಗೆಲ್ಲ, ನೀನ್ ಸೋಲೋ ಟ್ರಿಪ್ ಹೋಗ್ತೀಯಾ ಹೋಗು ಅಂತ ಕಳಿಸ್ತಾರೆ. ಅವ್ರಿಗೆ ಯಾವಾಗ್ಲಾದ್ರೂ ಅವ್ರ ಟೈಮ್ ಬೇಕು ಅಂತ ಹೋಗ್ತಾರೆ. ಬಟ್ ಈಗ ಜನರಲಿ ನೀವು ಆಡಿಯನ್ಸಿಗೆ ಯಾರಾದ್ರೂ ಈಗ ಕಪಲ್ಸ್ ಇದ್ದಾರೆ, ಮ್ಯಾರಿಡ್ ಕಪಲ್ಸ್, ಆ್ಯಂಡ್ ದ ಹಸ್ಬೆಂಡ್ ಆರ್ ದ ವೈಫ್ ವಾಂಟ್ಸ್ ಟು ಗೋ ಆನ್ ಅ ಸೋಲೋ ಟ್ರಾವೆಲ್ ಬಟ್ ಈಸ್ ನಾಟ್ ಏಬಲ್ ಟು ಕನ್ವಿನ್ಸ್ ದ ಪಾರ್ಟ್ನರ್, ಎಂತ ಅಡ್ವೈಸ್? ಹೇಗೆ ಕನ್ವಿನ್ಸ್ ಮಾಡೋದು? ನಾನು ಕೆಟ್ಟದಾಗೆಲ್ಲ ಅಡ್ವೈಸ್ ಕೊಡಲ್ಲ, ಬಿಟ್ಬಿಟ್ಟು ಓಡದ್ಬಿಟ್ಟು ಹೋಗಿ ಅಥವಾ ಎಲ್ಲ ಕೊಟ್ಟೋಗಿ ಅಂತೆಲ್ಲ ಹೇಳಲ್ಲ. ರಿಕ್ವೆಸ್ಟ್ ಮಾಡಿ. ಏನ್ ಗಂಡನ್ ಕನ್ವಿನ್ಸ್ ಮಾಡೋದು ಕಷ್ಟನಾ, ಹೆಂಡತಿನ ಕನ್ವಿನ್ಸ್ ಮಾಡೋದು ಕಷ್ಟನಾ? ಕಷ್ಟ ಯಪ್ಪ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ನನ್ನ ಸುತ್ತಮುತ್ತ ಎಲ್ಲ ಮದುವೆ ಆದವರೇ ಇರೋದು. ಅಲ್ಲ ಪರವಾಗಿಲ್ಲ. ಬಟ್ ನೀವ್ ಯಾಕೆ ನಿಮ್ಮ ವಿಚಾರ ಹೇಳ್ದಂಗೆ ಅನ್ಸಿದೆ? ಅಲ್ಲ, ನಿಮ್ಗೇನೋ ಪ್ರಾಬ್ಲಮ್ ಇದ್ರೆ ಹೇಳಿ, ಬೇಕಿದ್ರೆ ನಾನು ಸಜೆಸ್ಟ್. ಇಲ್ಲ, ನಾವು ಸಿಂಗಲ್ ಅಂಡ್ ಹ್ಯಾಪಿ. ಹಂಗಾದ್ರೆ ಇವ್ರಿಗೆ ರಿಲೇಟ್ ಆಗಲ್ಲ. ಬಟ್ ಫ್ಯೂಚರಲ್ಲಿ ಬೇಕಾಗತ್ತೆ, ಇಟ್ಕೊಂಡಿರಿ ಇದನ್ನ. ಏನಿಲ್ಲ, ಸ್ವಲ್ಪ ಮುದ್ದು ಗಿದ್ದು ರನ್ನ ಚಿನ್ನ ಮುನ್ನ ಅನ್ಕೊಂಡೆಲ್ಲ ಸ್ವಲ್ಪ ಡವ್ ಜಾಸ್ತಿ ಮಾಡಿದ್ರೆ ಎಲ್ಲ ವರ್ಕೌಟ್ ಆಗತ್ತೆ ಅನ್ಸುತ್ತೆ. ಮತ್ತೆ ಅದು ಸೋಲೋ ಟ್ರಾವೆಲಿಂಗ್ ಹೋಗುವಾಗ ನಾವು ಹೇಳ್ತಾ ಇರ್ಬೇಕಾ, ನಾನು ಇಲ್ಲಿ ರೀಚ್ ಆದೆ, ನಾನು ಹೀಗೆ ಇದ್ದೇನೆ, ಇಲ್ಲಿ ಚಾ ಕುಡ್ದೆ, ಅದೆಲ್ಲ ಹೇಳ್ಬೇಕಾ? ಹೇಳಿದ್ರೆ ನಂಬಿಕೆಯಿಂದ ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಇಲ್ಲ ಅಂತಂದ್ರೆ ಎಲ್ಲೋಗಿದೆ, ಏನ್ ಮಾಡ್ತಾ ಇದೆ ಅಂತೆಲ್ಲ ಅಲ್ಲಿಗೆ ಏನೋ ಡಿವೋರ್ಸ್ ನೋಟಿಸ್ ಕೊಟ್ಟು ಕಳಿಸ್ಬಿಡ್ತಾರೆ ಆಮೇಲೆ. ಸೊ ಹೇಳೋದು ಒಳ್ಳೇದು. ಅಟ್ಲೀಸ್ಟ್ ಬೈ ದ ಎಂಡ್ ಆಫ್ ದಿ ಡೇ ನಿಮ್ಗೆ ಟೈಮ್ ಪಾಸ್ ಆಗ್ಬೇಕು ಅಂತ ಇರುತ್ತೆ ಗೊತ್ತಾ, ಆ ಟೈಮಲ್ಲಿ ಆದ್ರೆ ಹೇಳ್ಬಿಡಿ. ಈಗ ಹೋಗುವ ಮುಂಚೆ, ಈಗ 5 days ಟ್ರಿಪ್ ಅಂದ್ರೆ ಹೋಗುವ ಮುಂಚೆ ನಾವು ಅವರಿಗೆ ಇದು ಬ್ಲೂ ಪ್ರಿಂಟ್ ಅಂತ ರೋಡ್ ಮ್ಯಾಪ್ ಎಲ್ಲ ಕೊಡ್ಬೇಕಾ? ಈಗ ಇಲ್ಲಿಂದ ಇಲ್ಲಿ ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಹಂಗೆಲ್ಲ ಮಾಡಿದ್ದೀವಿ. ಬಟ್ ರಿಯಲ್ ಲೈಫಲ್ಲಿ ನಾವು ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ಗೊತ್ತಾ, ಎಲ್ಲೋ ಹೋಗ್ಬೇಕು ಅಂತ ಫಸ್ಟ್ ಡಿಸೈಡ್ ಆಗಿ, ಅದಾದ ನಂತರ ಫಸ್ಟು ಎಷ್ಟಿದೆ ನೋಡ್ಕೊಳ್ಳಿ. ಬಜೆಟ್ ನಿಮಗೆ ಬಜೆಟ್ ಕಡಿಮೆ ಇತ್ತು ಅಂತ ಅಂದರೆ ಯಾರು ಒಬ್ರನ್ನ ಸೋಲೋ ಟ್ರಾವೆಲ್ ಅಂತ ಕನ್ಸಿಡರ್ ಮಾಡಿಬಿಡಿ, ಇನ್ನೊಬ್ರು ಯಾರಾದರೂ ಟ್ರಾವೆಲ್ ಮಾಡೋಕ್ಕೆ ಹಾಕೊಂಡು ಹೋಗಿ. ಆವಾಗ ಸ್ವಲ್ಪ ಬಜೆಟ್ ಕಡಿಮೆ ಆಗುತ್ತೆ. ಜಾಸ್ತಿ ಬಜೆಟ್ ಉಳಿಸ್ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಜನ ಕರ್ಕೊಂಡು ಹೋಗಿ ಎಲ್ಲದರಲ್ಲೂ ಒಂದೊಂದು ಸ್ವಲ್ಪ ಶೇರ್ ಮಾಡಿಸ್ಕೋಬೋದು. ಸೊ ನಮ್ಮ ಸಿನಿಮಾ ಹಂತದಲ್ಲಿ ಅದೇ ಪ್ಲಾನ್ ಗೀನೆಲ್ಲ ತುಂಬ ಮಾಡ್ತಾ ಇರ್ತಾಳೆ ನಮ್ಮ ಪಾಪ ಫೈಲ್ ಕ್ಯಾರೆಕ್ಟರ್, ಅದೇ ನಾನೇ ಮಾಡಿರೋದು. ಅದು ಮಾಡ್ತಾ ಇರೋದು ಪಾಪ. ಅದಕ್ಕೆ ಇನ್ನೇನು ಕೆಲಸ, ಸಿನಿಮಾದಲ್ಲಿ ಹಿಂಗೆಲ್ಲ ತೋರಿಸ್ಬೇಕು, ಹಿಂಗೆಲ್ಲ ಮಾಡಬೇಕು ಅಂತ ಡೈರೆಕ್ಟ್ ಹೇಳ್ಬಿಟ್ಟಿದ್ದಾರೆ. ಸೊ ಅವಳಿಗೂ ವಿಧಿ ಇರಲಿಲ್ಲ, ಮಾಡಿದ್ದಾಳೆ. ಬಟ್ ನಿಮ್ಗೆ ಗೊತ್ತಾ, ಟ್ರಾವೆಲರ್ಸು ಹೋಗ್ಬೇಕಾದ್ರೆ ಯಾವಾಗಲೂ ಏನೇ ಅನ್ಕೊಂಡು ಹೋದ್ರೂ ಆಗೋದೇ ಬೇರೆ.
ನಾವು ಬಿಕಾಸ್ ನಾವು ಪ್ಯಾಕೇಜ್ ಟ್ರಿಪ್ಪಲ್ಲಿ ಹೋಗಲ್ವಲ್ಲ, ಅದೇ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆ ಹೋಗಲ್ಲ. ಸೊ ಅಟ್ ದ ಎಂಡ್ ಆಫ್ ದಿ ಡೇ ಏನೇ ಅನ್ಕೊಂಡು ಹೋದ್ರು ಏನೋ ಒಂದು ಆಗ್ಲೇಬೇಕಲ್ಲಿ. ಯಾಕೆಂದ್ರೆ ಅಷ್ಟು ಪ್ರಾಪರ್ ಪ್ಲಾನ್ ಮಾಡ್ಕೊಂಡು ಹೋಗೋಂಥ ಪ್ರಜೆಗಳು ಇಲ್ಲಿ ಯಾರು ಈಗ ಸದ್ಯಕ್ಕಿಲ್ಲ. ಸ್ವಲ್ಪ ಮಟ್ಟಿಗೆ ನಮ್ಮ ಸಿನಿಮಾದಲ್ಲಿ ಚಿಕ್ಕ ಚಿಕ್ಕದಾಗಿ ತೋರಿಸಿದೀವಿ ಏನೇನು ಮಾಡ್ಬೋದು, ಎಲ್ಲೆಲ್ಲಿ ಹೋಗ್ಬೋದು ಅಂತ. ಇನ್ನು ಮಿಕ್ಕಿದೆಲ್ಲ ಅವ್ರು ಏನು ಬೇಕಂತ ಮಾಡ್ಕೋಬೋದು ಅಷ್ಟೇ. ಈಗ ಪಾಯಲ್ ನಮ್ಗೆ ಈಗ ಒಂದು ಯೂಟ್ಯೂಬರ್ ಅಂತ ಹೇಳುವಾಗ ಅಟ್ಲೀಸ್ಟ್ ನಮ್ಮ ಮಂಗಳೂರಲ್ಲಿ ಹೇಳ್ತಾರೆ ಯೂಟ್ಯೂಬರ್ ಕಾಸ್ದಾಯ ಅಂತ. ಹಣ ಒಳ್ಳೆ ಯೂಟ್ಯೂಬರ್ಸ್ ಹಣ. ಇದು ಪಾಯಲ್ ಯೂಟ್ಯೂಬಲ್ಲಿ ಒಳ್ಳೆ ಹಣ ಮಾಡಿದಾರ ಹೇಗೆ? ಅವಳಿಗೂ ಮಿಲಿಯನ್ ಫಾಲೋವರ್ಸ್ ಇರ್ತಾರೆ. ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಅದೊಂದು ತೋರಿಸಿಲ್ಲ ಎಷ್ಟು ದುಡ್ಡು ಮಾಡ್ತಾರೆ ಅಂತ ಹೇಳಿ. ಕರೆಕ್ಟ್ ಅಲ್ಲ? ನೀವೆಷ್ಟು ಮಾಡ್ತೀರಾ? ಈಗ ಇದರಲ್ಲಿ ಸಹ ಮಾಡ್ತಾ ಇದ್ದೇವೆ, ಆದರೆ ಆ್ಯಕ್ಚುಲಿ ಅಷ್ಟು ಮಾಡೋದಿಲ್ಲ. ನಮ್ಮ ತುಳುವಲ್ಲಿ ಸ್ವಲ್ಪ ಮಾರ್ಕೆಟ್ ಸ್ವಲ್ಪ ಚಿಕ್ಕದಲ್ಲ. ಎಂತ ಮಾರ್ಕೆಟ್? ಫಿಶ್ ಮಾರ್ಕೆಟ್ ಅಲ್ಲ, ಅಂದರೆ ಇದು ನಾವು ಮಾರ್ಕೆಟ್ ಹೇಳ್ತೇವಲ್ಲ, ಅಂದರೆ ಮಂಗಳೂರು ಇಸ್ ಅ ಸ್ಮಾಲರ್ ಪ್ಲೇಸ್. ಮಂಗಳೂರು ಅಂದ್ರೆ ಎಷ್ಟು ದೊಡ್ಡ ಮಾರ್ಕೆಟ್ ಅಂತ ಅನ್ಕೊಂಡಿದೀವಿ. ವಾಟ್ ಆರ್ ಯು ಸೇಯಿಂಗ್? ಕಮ್ ಆನ್, ಲ್ಯಾಂಗ್ವೇಜ್ ನಾವು ಎಲ್ಲ ಕನ್ನಡದವರು ಬಾಲಿವುಡ್ ಸ್ಟಾರ್ಸ್ ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಆಕ್ಟ್ ಮಾಡಿಸ್ತಾ ಇದ್ದೀರಾ. ಮಾರ್ಕೆಟ್ ಚಿಕ್ಕದು ಅಂದ್ರೆ ರೂಪೇಶ್ ಫ್ರೀ ಪ್ರಮೋಷನ್ ಟೆನ್ಷನ್ ಇಚ್ಚಿ. ಇಲ್ಲ ಆಲ್ವೇಸ್ ಅಟ್ಲೀಸ್ಟ್ ಫೋನ್ ಮಾಡಿ ನಾನು ಮರ್ಯಾದೆ ತೆಗ್ದಿಲ್ಲ ಶೈನ್ ತರ. ಅಟ್ಲೀಸ್ಟ್ ಐ ಸಪೋರ್ಟ್ ಯು ರೂಪೇಶ್. ಥ್ಯಾಂಕ್ಸ್ ಫಾರ್ ನಾಟ್ ಪಿಕಿಂಗ್ ಮೈ ಕಾಲ್. ಬಟ್ ನಮ್ಗೆ ಹಾಗೆ ಆಗ್ತದೆ ಸ್ವಲ್ಪ ಕಂಪೇರ್ಡ್ ಟು ಕನ್ನಡ ಅಂಡ್ ಹಿಂದಿ, ವಿ ಮೇಕ್ ಲೆಸ್ ಮನಿ. ನೋ, ಬಿಗ್ ಮನಿ, ಶೋ ಲೆಸ್. ನೋ ಬ್ಲ್ಯಾಕ್ ಪ್ಲೀಸ್. ನೋ ಬ್ಲ್ಯಾಕ್, ಓನ್ಲಿ ವೈಟ್, ಫುಲ್ only white. ಮತ್ತೆ ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಐ ಸಾ ಇಸ್ ದಟ್ ಕ್ಯಾರೆಕ್ಟರ್. ಇನ್ನೊಂದು ಕ್ಯಾರೆಕ್ಟರ್ ನಿಮ್ಮ ಜೊತೆ ಟ್ರಾವೆಲ್ ಮಾಡೋ ಕ್ಯಾರೆಕ್ಟರ್, ಅಜ್ಜಿ ಕ್ಯಾರೆಕ್ಟರ್. ಅವ್ರ ಬಗ್ಗೆ ಹೇಳಿ, ಅದು ಹೇಗೆ ಅದು ಬರೋದು, ಕತೆಗೆ ಹೇಗೆ ಬರೋದು? ನಿಮ್ಮನೇಲಿ ಅಜ್ಜಿ ಇಲ್ಲ ಅನ್ಸುತ್ತೆ, ಇದ್ದಾರ? ಸೊ ಯೂಶಲಿ ನಿಮ್ಗೆ ಅಜ್ಜಿ ಬೈತಾ ಇರ್ತಾರ, ನೀವು ಅಜ್ಜಿಗೆ ಬೈತಾ ಇರ್ತೀರಾ? ಅಜ್ಜಿ ನಂಗೆ ಬೈಯೋದು. ಹೌದಾ? ನಾನು ಇದ್ರಲ್ಲಿ ಉಲ್ಟಾ, ಅಜ್ಜಿಗೆ ಇವಳು ಬೈತಾ ಇರ್ತಾಳೆ. ಯಾಕೆ? ಅದು ಹೆಂಗೆ ಅಂದರೆ ಸ್ವಲ್ಪ ಸ್ವಾಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅನ್ಸುತ್ತೆ ಕ್ಯಾರೆಕ್ಟರ್. ಅಜ್ಜಿ ಫುಲ್ ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಕುಡ್ಕೊಂಡು ತಿನ್ಕೊಂಡು, ನಾನ್ ವೆಜ್ ತಿಂದೇ ಇದ್ರೂ ಕೂಡ ನಾನ್ ವೆಜ್ ಬೇಕು ಅಂತ ತಿನ್ಸ್ಕೊಂಡು 62 ವರ್ಷ ವಯಸ್ಸಲ್ಲಿ ನಾನು ಅಲ್ಲೋಬೇಕು ಇಲ್ಲೋಬೇಕು, ಬೈಕ್ ಕಲಿಬೇಕು, ಕಾರ್ ಕಲಿಬೇಕು ಅನ್ಕೊಂಡು ಓಡಾಡ್ತಾ ಇರ್ತಾರೆ. ಇವಳು ಹೇಗೆ ಅಂತಂದ್ರೆ, ನಿಂಗೆ ಮಾಡಕ್ ಕೆಲಸ ಅಲ್ವಾ, ನಿಂಗೆ ಅದ್ ಬೇಕಾ ಇದ್ ಬೇಕಾ, ಹಿಂಗ್ ಮಾಡ್ತಾರ ಹಂಗ್ ಮಾಡ್ತಾರೆ, ಅಜ್ಜಿ ಇರ್ತಾರೆ ಗೊತ್ತಾ, ಇವೆಲ್ಲ ಮಾಡ್ತಾರ, ಹಿಂಗೆಲ್ಲ ಇರ್ತಾರ, ನಿಂಗೆ ಬುದ್ಧಿ ಇಲ್ವಾ, ಹಂಗೆ ಹೆಂಗೆ ಬೈತಾರ ಗೊತ್ತಾ, ಹಂಗೆ ಪಾಯಲ್ ಬೈತಾನೆ ಹೇಳ್ತಾಳೆ ಯಾವಾಗ. ಸೊ ಇಲ್ಲಿ ಅಜ್ಜಿ ಬಂದು ಮೊಮ್ಮಗಳಾಗಿರ್ತಾರೆ, ಮೊಮ್ಮಗಳು ಬಂದು ಅಜ್ಜಿ ಆಗಿರ್ತಾರೆ. ಬಟ್ ದೇ ಬೋತ್ ಆರ್ ನಾಟ್ ರಿಲೇಟಿವ್ಸ್ ಆಕ್ಚುಲಿ. ಬಟ್ ಕ್ಯಾರೆಕ್ಟರ್ಲಿ ಒಂದು ಜರ್ನಿ ಅಂತ ಬಂದಾಗ ದೇ ಮೀಟ್ ಟುಗೆದರ್, ದೇ ಬಿಕಮ್ ಫ್ರೆಂಡ್ಸ್. ಆಕ್ಚುಲಿ ದೇ ಆರ್ ಫ್ರೆಂಡ್ಸ್ ಇನ್ ದ ಮೂವಿ. ಸೊ ಅಜ್ಜಿ ಇಸ್ ಲೈಕ್ ಫುಲ್ ಫನ್, ಇವಳು ಕಂಪ್ಲೀಟ್ ಆಪೋಸಿಟ್ ಸೈಡ್. ನೀವು ಅವಾಗಲೇ ದೀಪಿಕಾ ಬಗ್ಗೆ ಮಾತಾಡ್ತಿದ್ರಲ್ಲ, ಫುಲ್ ಹಿಂಗೆ ಫುಲ್ ಸ್ಟ್ರಿಕ್ಟು ಈ ಥರ, ಸ್ವಲ್ಪ ಆ ಥರ ಕ್ಯಾರೆಕ್ಟರ್ದು. ಲೈಕ್ ಏನೋ ಯಾರಾದ್ರೂ ಮಾತಾಡಿದ್ರೆ ಸೊ ಆಮೇಲೆ ಓಕೆ ಬೇಡ ಇಷ್ಟ ಇಲ್ಲ, ಓಕೆ ಒಂದೊಂದು ವರ್ಡ್ ಆನ್ಸರ್ಸ್, ಬಿಕಾಸ್ ಜಾಸ್ತಿ ಕೊಟ್ಟರೆ ಏನೋ ಜಾಸ್ತಿ ಸ್ಪೇಸ್ ತಿನ್ಕೊಂಡ್ಬಿಡ್ತಾರೆ ಇದರಲ್ಲಿ ಅಂತ ಹೇಳಿ ಒಂದೊಂದೇ ಲೈನ್ ಕೊಟ್ಬಿಟ್ಟಿದ್ದಾರೆ. ಹಾಗೆ ಸೊ ದೇ ಬೋತ್ ಟ್ರಾವೆಲ್ ಟುಗೆದರ್. ಅವ್ರಿಗೊಂದು ಡೆಸ್ಟಿನಿ ಏನೋ ಪ್ಲಾನ್ ಆಗುತ್ತೆ. ಸೊ ಡೆಸ್ಟಿನಿ ಇಸ್ ನಾಟ್ ಜಸ್ಟ್ ಹ್ಯಾವ್ ಫನ್, ದೇ ಜಸ್ಟ್ ಟ್ರಾವೆಲ್ ಟು ಮೇಕ್ ಒಂದು ಯಾವುದೋ ಒಂದು ರೀಸನ್ ಇಟ್ಕೊಂಡು ಹೋಗ್ತಾರೆ. ಬಟ್ ಹೋಗೋ ಮಧ್ಯದಲ್ಲಿ ವಾಟ್ ಆ್ಯಂಡ್ ಆಲ್ ದೇ ಫೇಸ್, ಅದ್ರ ಜೊತೆಲಿ ಹೇಗೆ ಎಂಜಾಯ್ ಮಾಡ್ತಾರೆ ಅದನ್ನು ಯಾರು ಹೇಳ್ಕೊಡ್ತಾರೆ ಅಂದರೆ, ಲೈಕ್ ಯು ಎಂಜಾಯ್ ದಟ್ ನೇಚರ್, ರೈಟ್? ಅಜ್ಜಿ ಅನ್ನೋರು ಹೆಂಗಿರ್ತಾರೆ ಅಂದರೆ ಮನೆ ಮಕ್ಕಳು ಲೈಫ್ ಅಂತ ಇಷ್ಟೇ ಇಟ್ಕೊಂಡಿರ್ತಾರೆ. ಬಟ್ ಶಿ ವಿಲ್ ಬಿ ಟೀಚಿಂಗ್ ಎವ್ರಿಥಿಂಗ್, ಲೈಕ್ ಈ ಸೊಸೈಟಿಲಿ ಹೆಂಗಿರುತ್ತೆ, ಹೆಂಗೆ ಓಡಾಡಬೇಕು, ಆ್ಯಂಡ್ ಹೌ ಟು ಸರ್ವೈವ್, ಲೈಕ್ ಇಂಡಿಪೆಂಡೆಂಟಾಗಿ ಹೆಂಗಿರಬೇಕು, ಒಬ್ಬಳೇ ಏನೋ ಸ್ಟ್ರಾಂಗಾಗಿ ಹೆಂಗಿರಬೇಕು, ಟ್ರಾವೆಲ್ ಹೋಗ್ಬೇಕಾದ್ರೆ ಹಿಂಗೇನು ಪ್ಲ್ಯಾನ್ ಮಾಡಬೇಕು, ಎಲ್ಲೆಲ್ಲಿ ಹೋದರೆ ಏನೋ ಹೇಗಿರುತ್ತೆ. ಸೊ ಕಲ್ಚರ್, ಟ್ರೆಡಿಷನ್, ಈಗ ಎಷ್ಟೊಂದು ಜನ ಬ್ಯಾಂಗ್ಳೂರಿಂದ ಮಂಗ್ಳೂರಿಗೆ ಬರ್ತಾರೆ, ಆ ಟ್ರೆಡಿಷನ್ ಏನೋ ಫುಡ್ ಏನೋ ಕಲ್ಚರ್ ಆಗಿರ್ಬೋದು, ಈವನ್ ಯಕ್ಷಗಾನ ಥಿಂಗ್ಸ್ ಅವೆಲ್ಲ ನೋಡೋದಕ್ಕೆ, ಆ್ಯಂಡ್ ಆಲ್ಸೋ ಕೋಲಾ ನೋಡೋದಕ್ಕೆ ಎಷ್ಟೊಂದು ಜನ ಬರ್ತಾರೆ. ದೀಸ್ ಆರ್ ದ ಥಿಂಗ್ ನಮಗೆ ಒಂಥರ ಇಟ್ಸ್ ಅ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಸೊ ಅದೇ ರೀತಿ ಸಿನಿಮಾದಲ್ಲಿ ಇವಳು ಡಿಫ್ರೆಂಟ್ ಪಾರ್ಟ್ ಆಫ್ ದಿ ಏನೋ ಕಂಟ್ರಿ ಎಕ್ಸ್ಪ್ಲೋರ್ ಮಾಡ್ತಾಳೆ. ಈವನ್ ಹೊರಗಡೆನೂ ಕಂಟ್ರಿನೂ ಸುತ್ತಾಳೆ. ಸೊ ಇದನ್ನೆಲ್ಲ ಅವಳಿಗೂ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿಸೋದಕ್ಕೆ ಅಂತ ಹೋಗ್ತಾಳೆ. ಆ್ಯಂಡ್ ಅಜ್ಜಿ ವಿಲ್ ಬಿ ಲೈಕ್ ಅಗೇನ್ ಎಷ್ಟೇ ಮಜಾ ಮಾಡಬೇಕು ಅಂತ ಅಂದ್ಕೊಂಡ್ರು ಅಟ್ ದ ಎಂಡ್ ಆಫ್ ದ ಡೇ ದೇ ವಿಲ್ ಕಮ್ ಬ್ಯಾಕ್ ಟು ಫ್ಯಾಮಿಲಿ, ದಟ್ ಮನೇಲಿ ಮಗ ಏನು ಮಾಡ್ತಿದ್ದಾನೋ ಆ ಥರ ಒಂದು ಕ್ಯಾರೆಕ್ಟರ್ಸ್ ಇರುತ್ತೆ. ಸೊ ಎಲ್ಲಾನು ಮಿಕ್ಸ್ ಆಗಿ ಒಂದು ಟೋಟಲ್ ಫ್ಯಾಮಿಲಿ ನೋಡುವಂತಹ, ಒಂದು ಯಂಗ್ಸ್ಟರ್ಸ್ ನೋಡುವಂತಹ ಒಂದು ಟ್ರಾವೆಲಿಂಗ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ನೀವು ಪರ್ಸ್ನಲ್ ಲೈಫಲ್ಲಿ ನೀವು ಹೋದ ಬೆಸ್ಟ್ ಪ್ಲೇಸ್ ಯಾವುದು ನಿಮಗೆ?
ತುಂಬ ಖುಷಿ ಕೊಟ್ಟ ಪ್ಲೇಸ್? ನಮ್ಮ ಕರ್ನಾಟಕದಲ್ಲಿ ಖಂಡಿತವಾಗ್ಲೂ ನನ್ಗೆ ಕೂರ್ಗ್ ತುಂಬ ಇಷ್ಟ. ಯಾಕೆ? ತುಂಬ ಚಳಿ ಚೆನ್ನಾಗಿರುತ್ತೆ. ಡ್ಯಾಮ್ ಕಾಫಿ ಲವ್, ಸೊ ಕಾಫಿ ನಾಡು, ಅದಕ್ಕೆ ಇಷ್ಟ ಆಗತ್ತೆ. ಅಲ್ಲಿ ಈಗ ಮೂವಿಯಲ್ಲಿ ಸಹ ಟ್ರೇಲರ್ ಅಲ್ಲಿ ನೋಡಿದ್ದೇವೆ, ಯು ಮೆಟ್ ಅ ಲಾಟ್ ಆಫ್ ಪೀಪಲ್ ಟ್ರಾವೆಲ್ ಮಾಡುವಾಗ, ಯು ಮೀಟ್ ಪೀಪಲ್. ಈಗ ಕೂರ್ಗಿಗೆ ಹೋಗುವಾಗ ಯಾರನ್ನಾದ್ರೂ ಮೀಟ್ ಆಗಿದ್ದೀರಾ? ಯಾರಾದ್ರೂ ಫ್ರೆಂಡ್ ಆಗಿದ್ದಾರಾ? ಕೂರ್ಗಲ್ಲಿ ನಂಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಆ್ಯಕ್ಚುಲಿ ಈ ಥರ ನಂಗೆ ಕೂರ್ಗ್ ಇಷ್ಟ ಅಂತ ಹೋಗಿ ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಂಡಿರೋದು ಉಂಟು. ಈಗಲೂ ಐ ಕೀಪ್ ಗೋಯಿಂಗ್ ದೇರ್. ದೇ ಹ್ಯಾವ್ ರೆಸಾರ್ಟ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಅಲ್ಲಿ ಹೋಗಿ ಒಂದಷ್ಟು ದಿನ ಫುಲ್ ಆರಾಮಾಗಿ ಅವ್ರದ್ದು ಏನು ಅಥೆಂಟಿಕ್ ಫುಡ್ಗಳನ್ನ ಟ್ರೈ ಮಾಡೋದು. ಐ ಲೈಕ್ ದಟ್ ನೇಮ್ಸ್ ಲೈಕ್ ಕಡುಂಬಿಟ್ಟು ಈ ಥರದೆಲ್ಲ ಇರುತ್ತೆ. ಐ ಲೈಕ್ ಟು ಹಿಯರ್ ದಟ್ ಫ್ರಮ್ ದೆಮ್. ಆಮೇಲೆ ಅವ್ರು ಮಾಡೋ ಅದೇ ದೇಸಿ ಫುಡ್ಗಳನ್ನ ಏನೋ ಟ್ರೈ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಅವ್ರ ಕಲ್ಚರು, ಆಮೇಲೆ ಅಲ್ಲಿ ಸಿಗುತ್ತೆ ಗೊತ್ತಾ ಐಟಮ್ಸ್ಗಳನ್ನೆಲ್ಲ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಅವ್ರ ಲ್ಯಾಂಗ್ವೇಜ್ನ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಏನೇನೋ ಫನ್ನಿಯಾಗಿ ಅದೇ ಈಗ ತುಳು ಮಾತಾಡ್ತೀನಿ. ಟ್ರೈ ಮಾಡಿ. ಯಾರಾದ್ರೂ ಈಗ ನೋಡ್ತಾ ಇದ್ರೆ ಕೂರ್ಗ್ ಅವರು ಆಕ್ಚುಲಿ ಎಷ್ಟೋ ದಿನ ಆಗೆಲ್ಲ ಮರ್ತೋಗ್ತಾ ಇದ್ದೀನಿ. ನೀವು ಬಂದ್ಬಿಟ್ಟು ಎಲ್ಲ ಮರೆಸ್ತಾ ಇದ್ದೀರಾ. ನನ್ಗೆ ಏನ್ ಮಾಡ್ಲಿ? ನಾನು ಕಳಿಸಿದ ಅದು ತುಳುವಾಡ್ ಅಂತ. ಯಾವ್ದು? ನಾನು ಈಗ ಕಳಿಸಿದ ತುಳುವಾಡ್ ಅದೇ ಹೇಳಿದ್ರು. ಈಗಲಿಂದ ಮರ್ತೋಗ್ತಿದ್ದೆ ನಂಗೆ. ಇಮ್ಯಾಜಿನ್ ಈ ಥರ ಎಲ್ಲ ನನಗೆ ಏನೋ ಮಂಡ್ಯ ಪಿರಿಂಜಿ ಅಲ್ಲ, ಅಂಡೆ ಪಿರಿಂಜಿ, ಪಿರ್ಕಿ, ಅಯ್ಯೋ ಏನೇನೋ ಹೇಳಿದೆ. ಮೋಸ್ಟ್ಲಿ ಕೂರ್ಗಿ ಮತ್ತೆ ತುಳು ಕನ್ನಡ ಎಷ್ಟು ಮಿಕ್ಸ್ ಮಾಡಿ ಅಂಡೆ ಪಿರಿಂಜಿ ಆಗೋಯ್ತು. ಓಕೆ, ನೆಕ್ಸ್ಟ್ ಟೈಮ್ ನಾನು ಕರೆಕ್ಟಾಗಿ ಹೇಳ್ತೀನಿ. ಓಕೆ, ಎಸ್. ಈಗ ನೀವು ನೆಕ್ಸ್ಟ್ ಟೈಮ್ ಮ್ಯಾಂಗ್ಳೂರಿಗೆ ಸಹ ಈಗ ಒಂದು ಸೋಲೋ ಟ್ರಾವೆಲ್ ಎಲ್ಲ ಬಂದರೆ, ನಿಮ್ಗೆ ತುಂಬ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ? ಖಂಡಿತ ಮಾಡೋಣ. ಮೀನ್ ತಿನ್ಲಿಕ್ಕೆ ನಿಮ್ಗೆ ಎಲ್ಲಿ ಮೀನ್ ತಿನ್ನೋದು ನೀವು? ಏನು ಮೀನ್ ಬ್ರ್ಯಾಂಡಿಂಗ್ ಮಾಡಿಸ್ಕೊತಿದ್ದಾರೆ, ನಾನು ಹೇಳಲ್ಲ ಇದು. ಅವಾಗ್ಲೇ ನೋಡಿ ನನ್ಗಿಷ್ಟ ಮಚ್ಚಿ ಅಂತ ಅಂದೆ, ಅಂದ್ರೆ ಮೀನು ಅಂತ ತಾನೇ ಅರ್ಥ ಅದು. ಅವಾಗ್ಲೇ ಹೇಳ್ದೆ ಈಗ ಬೇಕಂತ ಬ್ರ್ಯಾಂಡಿಂಗ್ ಮಾಡಿಸ್ಕೊತಿದ್ದಾರೆ ನನ್ನ ಹತ್ರ. ಇಲ್ಲಪ್ಪ, ಆಯ್ತು ಬ್ರ್ಯಾಂಡಿಂಗ್ ಬೇಡ. ನಿಮ್ಮ ಫೇವ್ರೆಟ್ ಫಿಶ್ ಹೇಳಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮೀನು? ನನ್ಗ ಹೆಸರು ಗೊತ್ತುಂಟಾ? ಅಲ್ಲ, ನನ್ಗೆ ಆಕ್ಚುಲಿ ಫೇವ್ರೆಟ್ ಫಿಶ್ ನೋಡಕ್ ಇಷ್ಟ ಆಗಿರೋದು ಪ್ಯಾರೆಟ್ ಫಿಶ್. ಪ್ಯಾರೆಟ್ ಫಿಶ್? ಹೌದೇ? ಅಲ್ಲ, ನೋಡಕ್ ಇಷ್ಟ ಇರೋದು ಅಲ್ಲ, ಅಕ್ವೇರಿಯಂ ಹೇಳಿದ್ ನಾನು. ನೋಡಕ್ ಇಷ್ಟ ಇರೋದು ಅದು, ತಿನ್ನಕ್ಕೆ ಐ ಲೈಕ್ ಅಂಜಲ್. ಯಾಕೆಂದ್ರೆ ಮುಳ್ಳು ಜಾಸ್ತಿ ಇರಲ್ಲ, ಅದಕ್ಕೆ ಆ ಕಷ್ಟ ಎಲ್ಲ ಪಡಕ್ಕಾಗಲ್ಲ. ಅಂಜಲ್ ಅದು ರಿಚ್ ಪೀಪಲ್ ಫಿಶ್. ಓ ರಿಯಲಿ? ಐ ಡಿಡ್ಂಟ್ ನೋ ಅಬೌಟ್ ದಿಸ್. ಸೊ ಓಕೆ ಫೈನ್. ಹಂಗಾದ್ರೆ ಮಂಗಳೂರಲ್ಲಿ ತಿಂತಾರೆ ಅಲ್ಲ ಎಲ್ಲ. ಸೂಪರ್. ಎವ್ರಿಬಡಿ ಇಸ್ ರಿಚ್ ಕಿಡ್. ಅವಾಗಲೇ ಚಿಕ್ಕ ಮಾರ್ಕೆಟ್, ಚಿಕ್ಕ ಬಜೆಟ್ ಎಲ್ಲ ಅಂದ್ರು ಯಾರೋ ಕಳ್ರು. ಎನ್ನ ರೋಸ್ಟ್ ಒಂದೊಂದು ಗೈಸ್ ಒಂದು ಉಲ್ಟಾಣ. ಎನ್ನ ರೋಸ್ಟ್ ಒಂದೊಂದು ಹೋಸ್ಟಿನ ರೋಸ್ಟ್ ನಡೀತಾ ಇದೆ. ಸೊ ಪ್ಲೀಸ್ ವಾಚ್. ಎನ್ನ ರೋಸ್ಟ್ ಅಡಿಗೆ ಮುಗಿಂಡು. ಬಟ್ ಐ ಥಿಂಕ್ ವಿ ಆರ್ ಕಮಿಂಗ್ ಟು ದಿ ಎಂಡ್ ಆಫ್ ದಿಸ್ ಚಿಟ್ ಚಾಟ್. ಮುಗ್ಸೋಣ, ಫಸ್ಟ್ ಮುಗ್ಸೋಣ. ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಿ ಫಿಶ್ ಎಲ್ಲ ಹೊರಗಡೆ ಬರ್ತೀವಿ. ಹೌದು, ನಂಗೆ ಸಾಕಾಗ್ತದೆ ಮತ್ತೆ ರೋಸ್ಟ್ ಎಲ್ಲ. ನಾನು ಮತ್ತೆ ಎಂತ ಹೇಳೋದು, ನಾನು ಬ್ಯಾಂಗ್ಳೂರಿಗೆ ಹೋಗಿ ಸೆಲೆಬ್ರಿಟಿ ನಾನು ರೋಸ್ಟ್ ಮಾಡಿದೆ ಅಂದರೆ ವಾಟ್ ಮೆಮೊರಿ ಇಸ್ ದ್ಯಾಟ್? ಅಲ್ಲ, ಇದು ಹೆಂಗಿದೆ ಅಂತ ಅಂದ್ರೆ, ಈಗ ನನ್ನ ರೋಸ್ಟ್ ಮಾಡಕ್ ಡಿಸೈಡ್ ಮಾಡ್ಕೊಂಡ್ ಬಂದಿರೋರು ಇವರು, ನಾನು ರೋಸ್ಟ್ ಆಗ್ತಿದ್ದೀನಿ ಅಂತ ಎಸ್ಕೇಪ್ ಆಗ್ತಿರೋರು ಇವ್ರೆ. ನಾನು ಈ ಸೆಗ್ಮೆಂಟ್, ಅದು ಕಾಲ್ ಸೆಗ್ಮೆಂಟ್ ಇಟ್ಟದೇ ಅದಕ್ಕೆ, ನಿಮ್ದು ಸ್ವಲ್ಪ ರೋಸ್ಟ್ ಆಗಲಿ ಅಂತ. ನಾನು ಆಮೇಲೆ ಮಾಡ್ತೀನಿ ಇಡೀ ರೋಸ್ಟ್. ನಿಮಗೆ ಬೇಕಾದ್ರೆ ಒಂದು ಪೋರ್ಷನ್ ಕಳಿಸ್ಕೊಡ್ತೀನಿ. ಆಮೇಲೆ ಶೈನ್ ಕೈಲೇ ಕಾಲ್ ಮಾಡಿಸ್ಬಿಟ್ಟು ನನ್ನ ಮರ್ಯಾದೆ ತೆಗಿಯೋದಕ್ಕೆ ಅಂತಾನೆ ಬೇಕಂತ ಹೇಳಿದ್ರು. ನೋಡಿದ್ರಾ? ಹೌದು, ಇಟ್ಸ್ ಓಕೆ. ನಿಮ್ದು ಬ್ಲ್ಯಾಕ್ ಮನಿ ಎಲ್ಲ ಇನ್ನು ನಿಮ್ಗೆ ಬೇಡ ಅಂದ್ರೆ ಈ ಸೈಡ್ ಕೊಡ್ಬೋದು. ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕಿದ್ದೀನಿ ಅಷ್ಟೇ. ದೇರ್ ಇಸ್ ನೋ ಬ್ಲ್ಯಾಕ್ ಮನಿ ಗೈಸ್, ನೋ ಬ್ಲ್ಯಾಕ್ ಮನಿ. ಎಷ್ಟು ಮೂವಿ ಪ್ರೊಡ್ಯೂಸ್ ಮಾಡಿದ್ದೀರಿ ಹೆಸರು ಹಾಕದೆ? ನಾನು ಶೈನ್ಗೆ ಗೊತ್ತಿರಬೇಕು, ಅವ್ರಿಗೆ ತಾನೇ ನನ್ನ ಸೀಕ್ರೆಟ್ ಗೊತ್ತಿರೋದು, ನನಗೆ ಗೊತ್ತಿಲ್ಲ. ಹೋಗುವ ಮುಂಚೆ ನಮ್ಮ ಆಡಿಯನ್ಸ್ಗೆ, ತುಳುನಾಡಿನ ಆಡಿಯನ್ಸ್ಗೆ ನಿಮ್ಮ ಮೆಸೇಜ್ ಅಂತ ಏನ್ ಹೇಳಲಿಕ್ಕೆ ಇಷ್ಟ? ಒಂದು ಇನ್ನೊಂದು ಹೆಡ್ಲೈನ್ ತುಳು ಹೇಳ್ಕೊಡಿ ಈಗ. ಅಲ್ಲ, ನನ್ಗೆ ಅವಾಗ್ಲೇ ಅದೇ ಮಾಡ್ತೈತಿ, ಎಂಡಿ ಪರಿಂಜಿ, ಅಂಡೆ ಪರಿಂಜಿ ಎಲ್ಲ. ಸೊ ಈಗ ನಮ್ಗೆ ಕೆಟ್ಟ ಮಾತು ಅಷ್ಟು ಈಸಿಯಾಗಿ ಬರಲ್ಲ, ಅದೇ ಪ್ರಾಬ್ಲಮ್. ಲೈಕ್ ಯಾವ್ದು ಕೆಟ್ಟ ಪದ ಅಂತ ಕೇಳಿದೆ ಅಲ್ವಾ? ಒಳ್ಳೆ ಪದ ಹೇಳ್ಕೊಟ್ರೆ ಬರ್ಬೋದು ಅನ್ಸುತ್ತೆ. ಒಳ್ಳೆ ಪದ ನಾವು ಇದ್ರದ್ದೇ ಹೇಳ್ವಾ? ಏನು? ನಮ್ಮ ಮೂವಿ ಪಾರು ಪಾರ್ವತಿ 31st ಜಾನ್ವರಿಗೆ ರಿಲೀಸ್ ಆ ಒಂದುಂಡು. ಇಷ್ಟನ್ನು ಕನ್ನಡದಲ್ಲಿ ಹೇಳಿದ್ರೆ ಆ ಒಂದೊಂದು ಸಾಕು. ಅದು these are normal words. It's very simple. Like actually Tulu is very simple. I didn't know ಇಷ್ಟು ಬೇಗ ಅರ್ಥ ಆಯ್ತು, ಇಷ್ಟು ಬೇಗ ಮಾತಾಡ್ಬೋದು ಅಂತ ಗೊತ್ತಿರಲಿಲ್ಲ. 31st ರಿಲೀಸ್ ಆಂಡ್ ಆ ಒಂದುಂಡು, ಆ ಪೊಂಡು, ಆ ಒಂದುಂಡು ಎರಡು ಆಗುತ್ತಲ್ವಾ? ಓಕೆ, ಪ್ಲೀಸ್ ದಯದೀದ್ ಎಂಕಲ್ನ ಮೂವಿ ಈ 31st ಜಾನ್ಕ ರಿಲೀಸ್ ಆವೊಂದುಂಡು. ಪ್ಲೀಸ್ ವಾಚ್ ಅವರ್ ಮೂವಿ.
ತೂಲೆ ಮೂವಿ ತೂಲೆ ಮೂವಿ ಇದನ್ನ ಹೇಳ್ಬೇಕು ತಾನೇ. ಆತೆ ಮೂವಿ ಮೋಸ ತಾನೇ ಇದು. ಇಷ್ಟನ್ ಬಿಟ್ಬಿಟ್ಟು ಇಷ್ಟುದ ಹೇಳ್ಕೊಟ್ರು. ಪ್ಲೀಸ್ ಎನ್ನ ಮೂವಿ ತುಲೆ ತೂಲೆ ಹಾ ತೂಲೆ ಸಾಕಿತ್ತು. ದೀಪಿಕಾ ದಾಸ್ ತುಳುಗಲ್ಪ ಆಯ್ತಲ್ಲ ಹೆಂಗೆ ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳ್ತೀರಾ? ಹಾ ಸಬ್ಸ್ಕ್ರೈಬ್ ಅನ್ಲೆ ಮಲ್ಪುಲೆ ಸಬ್ಸ್ಕ್ರೈಬ್ ಮಾಡು. ಅದು ಹಿಂಗೆ ಹೇಳ್ಬೇಕಾ? ಸಬ್ಸ್ಕ್ರೈಬ್ ಮಲ್ಪ್ಲೆ. ಎಸ್ ಥ್ಯಾಂಕ್ ಯು ಬಾಯ್. ಬಾಯ್. ಅಲ್ಲ ಇಷ್ಟುದ್ದ ಇಟ್ಕೊಂಡು ಇಷ್ಟು ತೂಲೆ ಅಂತ ಅಂದಿದ್ರೆ ಮುಗ್ದೇ ಹೋಗಿತ್ತು. ಯಾಕೆ ಇಷ್ಟುದ್ದ ಹೇಳ್ಸಿದ್ದಂತೆ ಅದು ನಂಗೆ ಸಹ ಬರುದಿಲ್ಲ ಎಂತ ಹೇಳುದಂತ.